ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಈ ಒಂದು ವಾರದ ಅತಿಥಿ ಸಂಚಿಕೆಯಲ್ಲಿ ಈ ಅತಿಥಿ ಈ ಸಾಧಕರು ನಮ್ಮೊಟ್ಟಿಗೆ ಇರ್ತಾರೆ ಅಂತ ನನಗೆ ಗೊತ್ತಾದ ತಕ್ಷಣ ನಾನು ಗುನುಗೋಕೆ ಶುರು ಮಾಡಿದೆ ಈ ಹಾಡನ್ನ. ನೀವು ಮಾತ್ರನಾ? ಖಂಡಿತವಾಗ್ಲೂ ಎಲ್ಲರೂ ಗುನುಗಬೇಕು. ಮರಳಿ ಮರೆಯಾಗಿ ತೆರಳಿ ತೆರೆಯಾಗಿ ಮನದ ದಡಕೀಗ ಬಡಿದು ಹಲವು ಸಿಹಿ ಸವಿಕವನ ಬರಲಿ ಮಳೆಯಾಗಿ ತರಲಿ ತಂಗಾಳಿ ಹೊಮ್ಮಿ ಹೊಸದಾದ ಹರುಷ ಹಲವು ಹಸಿ ಖುಷಿ ಕವನ. ಈ ಹಾಡು ಬಹುಶಃ ನೀವು ಕೇಳಿದ ಕೂಡಲೇ ಈ ಹಾಡಲ್ಲಿ ನಟಿಸಿದಂಥ ನಾಯಕರು ಅಥವಾ ಗಾಯಕರು ಹೀಗೆ ಒಂದಷ್ಟು ಹೆಸರುಗಳು ಸವಾರಿ ಮಾಡಿರಬಹುದು. ಆದರೆ ಈ ಕುತೂಹಲಕ್ಕೆ ನಾವು ಬೇಗ ತೆರೆಯೋಣ. ಯಾಕಂದರೆ ಇವತ್ತಿನ ನಮ್ಮ ಅತಿಥಿ ಇಂತಹ ಹಲವಾರು ಸುಮಧುರ ಹಾಡುಗಳನ್ನು ಸಂಯೋಜಿಸಿದಂತಹ ಸಂಗೀತ ಮಾಂತ್ರಿಕರಿವರು. ಒಂದು ಕಡೆ ವಾದಕ, ಸಂಗೀತ ನಿರ್ದೇಶಕ, ಸಂಗೀತ ಸಂಯೋಜಕ, ಗಾಯಕ, ನಟ, ಅದಷ್ಟು ಮಾತ್ರವಲ್ಲದೆ ಒಂದು ದೊಡ್ಡ ಪರಂಪರೆಯನ್ನು ನಿರ್ಮಾಣ ಮಾಡಿದಂಥ ಮನೆತನದ ಹೆಮ್ಮೆಯ ಮಗ ಅಂತ ಕೂಡ ಹೇಳಬೇಕು. ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರಿರ್ಬೋದು ಅನ್ನುವಂಥ ಗೊಂದಲ ನಿಮಗಿದೆ. ಗೊಂದಲ ಬೇಡ, ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಿದ ದಿಗ್ಗಜ ಸ್ಯಾಕ್ಸಫೋನ್ ಕಲಾವಿದರಾದ ವಿದ್ವಾನ್ ಕದ್ರಿ ಗೋಪಾಲ್ನಾಥ್ ಮತ್ತು ಶ್ರೀಮತಿ ಸರೋಜಿನಿ ದಂಪತಿಗಳ ಎರಡನೇ ಪುತ್ರನೇ ಕದ್ರಿ ಮಣಿಕಾಂತ್. ಅಪ್ಪನ ಮಾರ್ಗದರ್ಶನದಲ್ಲಿ ಬಾಲ್ಯದಲ್ಲೇ ಸ್ಯಾಕ್ಸಫೋನ್ ಕಲಿಕೆ ಆರಂಭ. ಡಿಪ್ಲೊಮೊ ಕಲಿಕೆಗಾಗಿ ಚೆನ್ನೈಗೆ ತೆರಳಿದಾಗ ಅಪ್ಪನ ವಿರಾಟ್ ರೂಪ ನೋಡಿ ಆಶ್ಚರ್ಯ ಪಡುತ್ತಾ ಮತ್ತೆ ತಮ್ಮ ಸ್ಯಾಕ್ಸಫೋನ್ ವಾದನವನ್ನ ಅಭ್ಯಾಸ ಮಾಡೋದಕ್ಕೆ ಮುಂದುವರಿಸ್ತಾರೆ. ಆ ಸಮಯದಲ್ಲೇ ಅಣ್ಣನ ಸ್ನೇಹಿತ ರಾಜಮನೆತನದ ಆರ್ಕಾಟ್ ನವಾಬರ ಪರಿಚಯವಾಗಿ ವಾದನದ ಜೊತೆಗೆ ತಂತ್ರಜ್ಞಾನದ ಬಳಕೆ ಬಗ್ಗೆ ಹೆಚ್ಚಿನ ಮಾರ್ಗದರ್ಶನ ಪಡೆದರು. ಮೊದಲ ಪ್ರಯತ್ನವಾಗಿ 2001ರಲ್ಲಿ ವಿದ್ವಾನ್ ಕದ್ರಿ ಗೋಪಾಲ್ನಾಥ್ ಅವರ ಶಾಸ್ತ್ರೀಯ ಸ್ಯಾಕ್ಸಫೋನ್ ವಾದನಕ್ಕೆ ಪಾಶ್ಚಿಮಾತ್ಯ ಸಂಗೀತ ನೀಡಿದ್ದೇ ಡ್ರೀಮ್ ಜರ್ನಿ ಎಲ್ಲೆಡೆ ಭಾರಿ ಸದ್ದು ಮಾಡಿತು. ಹೀಗೆ ಆರಂಭವಾಯಿತು ಪಯಣ. ಮುಂದೆ ಮಲಯಾಳಂನ ಟೆಲಿಸೀರಿಯಲ್ಗೆ ಸಂಗೀತ ನಿರ್ದೇಶನ ಮಾಡಿದ್ದು ಉತ್ತಮ ಸಂಗೀತವೆಂದು ಕೇರಳ ರಾಜ್ಯ ಪ್ರಶಸ್ತಿ ಕೂಡ ಪಡಿತಾರೆ. ತಂತ್ರಿಕ್ ಜರ್ನಲ್ ಇಂಗ್ಲಿಷ್ ಸಿನಿಮಾಗೆ ಹಿನ್ನೆಲೆ ಸಂಗೀತ ನೀಡ್ತಾರೆ. ಪೂರ್ಣ ಪ್ರಮಾಣದ ಸಿನಿಮಾ ಸಂಗೀತ ನಿರ್ದೇಶಕರಾಗಿ ಮಲಯಾಳಂನ ಸ್ಮಾರ್ಟ್ ಸಿಟಿ ಮತ್ತು ಕನ್ನಡದಲ್ಲಿ ಮಿಸ್ಟರ್ ಗರಗಸ ಚಿತ್ರಗಳ ಮೂಲಕ ಪದಾರ್ಪಣೆ ಮಾಡುತ್ತಾರೆ. 100ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ ಹೆಗ್ಗಳಿಕೆ ಇವರದು. ಸವಾರಿ ಚಿತ್ರದ ಗೀತೆಗೆ ಬೆಸ್ಟ್ ಸಾಂಗ್ ಆಫ್ ದ ಇಯರ್ ಮಿರ್ಚಿ ಮ್ಯೂಸಿಕ್ ಅವಾರ್ಡ್, ಪೃಥ್ವಿ ಚಿತ್ರಕ್ಕೆ ಬ್ಯಾಂಗ್ಳೂರ್ ಮ್ಯೂಸಿಕ್ ಅಕಾಡೆಮಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಶಸ್ತಿ, ಸವಾರಿ 2ಗೆ ಬೆಸ್ಟ್ ಕಂಪೋಸರ್ ಮಿರ್ಚಿ ಮ್ಯೂಸಿಕ್ ಅವಾರ್ಡ್, ಚಿತ್ರಸಂತೆ ವತಿಯಿಂದ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ, ರೆಡ್ ಎಫ್ಎಂ ವತಿಯಿಂದ ರಂಗ್ ತುಳು ಸಿನಿಮಾಕ್ಕೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಹಾಗೂ ಚಲಿ ಪೊಲಿಲು ತುಳು ಚಿತ್ರಕ್ಕೆ ಅತ್ಯುತ್ತಮ ಹಿನ್ನೆಲೆ ಸಂಗೀತ ನಿರ್ದೇಶಕ ಪ್ರಶಸ್ತಿ, ರನ್ ಆಂಟನಿ ಚಿತ್ರಕ್ಕೆ ಬೆಸ್ಟ್ ಆಲ್ಬಮ್ ಆಫ್ ದ ಇಯರ್ ಗೌರವ. ನಟನಾಗಿ ಕನ್ನಡ ಮತ್ತು ತುಳು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ತಂದೆಯ ಹೆಸರು ಅಜರಾಮರವಾಗಿಸಲು ಕದ್ರಿ ಸಂಗೀತ ಸೌರಭ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದಾರೆ. ಕದ್ರಿ ಮಣಿಕಾಂತ್ ಅವರ ಕನಸುಗಳೆಲ್ಲ ನನಸಾಗಲಿ ಎಂದು ಹಾರೈಸೋಣ. ಗೌರವದಿಂದ ಬರ್ಮಾಡ್ಕೊಳ್ಳುವಂಥ ಕ್ಷಣ ಇದು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ನಿಮ್ಮ ಜೊತೆಗೆ ಮಾತಾಡೋದು ಅನ್ನೋದಕ್ಕಿಂತ ನೀವು ಮಾತಾಡ್ತೀರಾ ಫಸ್ಟು ನಿಮ್ಮ ಇನ್ಸ್ಟ್ರೂಮೆಂಟ್ ಮಾತಾಡುತ್ತಾ ಅಂತ. ಸರಿ, ನಾನು ಇದೊಂದು ಹೊಸ ಇನ್ಸ್ಟ್ರೂಮೆಂಟ್, ಅಂದರೆ ಸಾಕ್ಸೋಫೋನ್ ಥರನೇ ಇದು. ಓಕೆ, ಇಟ್ಸ್ ಡಿಜಿಟಲ್ ವರ್ಷನ್, ಏರೋಫೋನ್ ಅಂತ ಕರೀತಾರೆ ರೋಲ್ಯಾಂಡ್ ಅವರು. ಇದೊಂದು ಚಿಕ್ಕದೊಂದು ಟ್ರಿಬ್ಯೂಟ್ ಟು ಅಪ್ಪ, ಚಿಕ್ಕದಾಗಿ ನೋಡಿಸ್ತೀನಿ.
ಜಸ್ಟ್ ಅ ಸ್ಮಾಲ್. ಭಾಳ ಖುಷಿ ಆಗುತ್ತೆ ಸರ್, ಯಾಕಂದರೆ ನಾವು ಅಪ್ಪಾಜಿನ ನೇರವಾಗಿ ನೋಡೋಕ್ಕಂತೂ ಆಗಿರಲಿಲ್ಲ, ಬಟ್ ಈಗ ವಿ ಆರ್ ಫೀಲಿಂಗ್ ದಟ್. ಖುಷಿ ಅನ್ಸುತ್ತೆ ಸರ್, ಯಾಕೆಂದರೆ ನೀವು ಅಪ್ಪಂಗೆ ಡೆಡಿಕೇಟ್ ಮಾಡಿದ್ರಿ. ಎಸ್, ಕದ್ರಿ ಗೋಪಾಲ್ನಾಥ್ ಅಂತ ಹೇಳಿದ ತಕ್ಷಣ ಇಡೀ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಹೊಸ ಸಂಚಲನ ಮೂಡಿಬಿಡುತ್ತೆ ಹೆಸರು ಕೇಳಿದ ತಕ್ಷಣ. ಅಂದರೆ ಅಷ್ಟು ದೊಡ್ಡ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅವ್ರ ಮಗ ಆಗಿ ನೀವು ಅಪ್ಪನ ಬಗ್ಗೆ ಏನು ಹೇಳ್ತೀರಿ ಸರ್? ಅಪ್ಪನ ಬಗ್ಗೆ ಏನು ಹೇಳಬೇಕಂದ್ರೆ ಅಷ್ಟು ನನಗೆ ಒಬ್ಬ ಮಗನಾಗಿ ಯೋಗ್ಯತೆ ಇದೆ, ಅವ್ರ ಬಗ್ಗೆ ಅವರ ಪಾಂಡಿತ್ಯದ ಬಗ್ಗೆ ಹೇಳುವಷ್ಟು ನನಗೆ ಯೋಗ್ಯತೆ ಇಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಐ ಆಮ್ ಸೋ ಬ್ಲೆಸ್ಡ್ ಅಷ್ಟೇ ಹೇಳ್ಬೋದು. ಯಾಕಂದರೆ ಇದು ಯಾರಿಗೂ ಸಿಗದಂಥ ಒಂದು ಪುಣ್ಯ ನನಗೆ. ಐ ಆಮ್ ರಿಯಲಿ ಬ್ಲೆಸ್ಡ್. ಆ್ಯಂಡ್ ಅವರಂಥ ಒಬ್ಬ ಅಪ್ಪ, ಅವರಂಥ ಒಬ್ಬ ಗುರು, ಆ್ಯಂಡ್ ಅ ಲಾಡ್ ಆಫ್ ಥಿಂಗ್ಸ್. ಅದನ್ನು ನಾನು ಮಾತುಗಳಲ್ಲಿ ಹೇಳೋಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಟುಡೇ ಅವರು ನನ್ನ ಚಿಕ್ಕ ವಯಸ್ಸಿಂದಲೂ ನಮಗೆ ಅವರೊಂದು ಸಂಗೀತವನ್ನು ಹೇಳಿಕೊಟ್ಟ ರೀತಿ, ಅಥವಾ ಸಂಗೀತ ಅಂದರೆ ನಮಗೆ ಅವರು ತುಂಬ ಫೋರ್ಸ್ ಮಾಡಿ ಹೇಳಿಕೊಟ್ಟಿಲ್ಲ. ಎಷ್ಟು ಜನರಿಗೆ ಈ ಒಂದು ಭಾಗ್ಯ ಇರುತ್ತೆ ಅಂತ ಗೊತ್ತಿಲ್ಲ. ಸಂಗೀತ ನಮ್ಮ ಮನೆ ಸುತ್ತಮುತ್ತಲೂ ನಮ್ಮ ಗಾಳಿಯಲ್ಲೂ ಇತ್ತು. ಅವ್ರು ಮಾಡ್ತಾಯಿದ್ದ ಪ್ರಾಕ್ಟೀಸ್ ಆಗಲಿ, ಅವ್ರ ಸ್ಟೂಡೆಂಟ್ಸ್ಗಳಿಗಿದ್ದ ಒಂದು ಕ್ಲಾಸಸ್ ಆಗಲಿ. ಹಾಗಾಗಿ ಒಂದು ಯಾವತ್ತು ನೋಡಿದರೂ ಸಂಗೀತ 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 ಅಂತಲೇ ಇತ್ತು. ಅಂದರೆ ಅವರ ಸಾಧನೆ ಅಷ್ಟು ಇದೆ. ಸುಮ್ಮನೆ ಮನೇಲಿ ಕೂರ್ತಾ ಇರಲಿಲ್ಲ, ಪ್ರಾಕ್ಟೀಸ್ ಮಾಡ್ತಾನೆ ಇದ್ದರು. ನಂತರ ನನಗೆ ಸಂಗೀತ ಅಭ್ಯಾಸಕ್ಕೂ ಅವರು ಮಾತ್ರ ಬಿಗಿನಿಂಗ್ ಬೇಸಿಕ್ ಹೇಳ್ಕೊಡ್ದೆ. ನಮ್ಮ ಮನೆ ಹಿಂದ್ಗಡೆನೆ ಇವಾಗ ನಮ್ಮ ಜೊತೆ ಇಲ್ಲ ದಿವಂಗತ ಶ್ರೀನಾಥ್ ಮರಾಠೆ ಅವರು ನನ್ನ ಗುರುಗಳು, ಅವ್ರ ಜೊತೆ ಹಾಡುಗಾರಿಕೆಗೆ ನನಗೆ ಕ್ಲಾಸಿಗೆ ಇದು ಮಾಡಿದರು. ಹಾಗಾಗಿ ಮನೆ ಸುತ್ತಮುತ್ತಲೂ ಸಂಗೀತನೇ ಇತ್ತು. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಫಾರ್ ದ್ಯಾಟ್. ಸರ್, ನಿಜ ನೀವು ಹೇಳಿದ ಹಾಗೆ ಸಂಗೀತದ ಸಾಂಗತ್ಯ ಏನಿದೆ ಅದು ಬಾಲ್ಯದಿಂದಲೇ ನಿಮ್ಮ ಜೊತೆಗೆ ಬಂದಿರುವಂಥದ್ದು. ಅದರಲ್ಲೂ ಕಡಲ ತೀರದ ಊರು ಅಂದಾಗ ಅಲ್ಲಿ ಅಲೆಗಳಲ್ಲೂ ಕೂಡ ಶ್ರುತಿ ಲಯ ರಾಗವಿದೆ ಅಂತ ಅನ್ಸುತ್ತೆ. ಸೊ ಪ್ರಕೃತಿಯ ಜೊತೆಗೆ ಸಂಗೀತ ಅನ್ನುವಂಥದ್ದು ನೀವು ಹೇಳಿದಾಗ ನಿಜಕ್ಕೂ ಬ್ಲೆಸ್ಡ್ ಅದು, ಆ ಒಂದು ಪರಿಸರ ಅನ್ನುವಂಥದ್ದು. ಹೇಗೆ ಅಂದರೆ ನಿಮಗೆ ಸಂಗೀತ ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಅಂದರೆ ಒಂದು ಆರಂಭ ಆಗಿದ್ದು ಯಾವಾಗ ಸರ್? ನಿಜ ಹೇಳಬೇಕಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದು ಮೊಳಕೆಯಲ್ಲಿ ಇರುವಾಗಲೇ ಅದರದ್ದು ಪರಿಸರ ಹೇಗಿರುತ್ತೆ, ಅದರದ್ದು ಒಂದು ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅನ್ನೋದು ಮುಂದೆ ಫ್ಯೂಚರ್ ಆಗಿದ್ದಾಗ, ಇವಾಗ ಒಬ್ಬರು ಕ್ರಿಕೆಟರ್ ಆಗಬೇಕಂದ್ರೆ ಅವರು ಸಡನ್ಲಿ ಡಿಸೈಡ್ ಮಾಡಿ ಕ್ರಿಕೆಟರ್ ಆಗೋಕ್ಕಾಗಲ್ಲ. ಬಿಗಿನಿಂಗ್ನೇ ಅದೊಂದು ನಿಮಿತ್ತ, ಅದೊಂದು ವಿಧಿ ಲಿಖಿತ ಅಂತಲೇ ಇರುತ್ತೆ ಎಲ್ಲದಕ್ಕೂ. ನನಗೆ ಸಂಗೀತ ಆ ಟೈಮಲ್ಲಿ ಮಂಗಳೂರಲ್ಲಿ ಇಟ್ ಇಸ್ ಅ ಸ್ಮಾಲ್ ಒಂದು ವಿಲೇಜ್ ಅಥವಾ ಒಂದು ಚಿಕ್ಕ ಪಟ್ಟಣ. ಏನೇ ಆಗಲಿ ಒಬ್ಬ ಮಕ್ಕಳಿಗೆ ಅದನ್ನು ನೆಕ್ಸ್ಟ್ ನಾವು ಒಂದು ಡಿಫ್ರೆಂಟ್ ವಿಷಯವನ್ನು ಒಂದು ಕರಿಯರ್ ಆಗಿ ತೊಗೋಬೇಕು, ಅದನ್ನು ಮಾಡಬೇಕು ಅಂದರೆ ಅದರ ಒಂದು ಪರಿಸರ ಇಸ್ ವೆರಿ ಇಂಪಾರ್ಟೆಂಟ್. ಆ ಫ್ರೆಂಡ್ ಸರ್ಕಲಲ್ಲಿ ಏನಿರುತ್ತೆ ಅಥವಾ ಜನರದ್ದು ಒಂದು ರಿಸೀವಿಂಗ್ ಎಂಡ್ ಹೇಗಿರುತ್ತೆ ಅಂತ. ಇವಾಗ ಇರುವಂಥ ಮ್ಯೂಸಿಕ್ಕಿಗೆ ಆ ಟೈಮಲ್ಲಿ ಇನ್ ಜನರಲ್ ಒಂದು ಕರಿಯರ್ ಅಂತ ಕನ್ಸಿಡರ್ ಆಗಿರಲಿಲ್ಲ. ಹಾಗಾಗಿ ನನಗೆ ಮಂಗಳೂರಲ್ಲಿ ಆ ಟೈಮಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋದು ನನಗೆ ಐ ವಾಸ್ ನಾಟ್ ಸೋ ಇನ್ ಟು ಇಟ್. ನಿಜ ಹೇಳ್ಬೇಕಂದ್ರೆ ಅಪ್ಪಾಜಿ ಕಿವಿ ಹಿಡಿದು ಕೂರಿಸ್ತಾ ಇದ್ರು ಅಥವಾ ಇದು ಮಾಡ್ತಾ ಇದ್ರು, ಕ್ಲಾಸಿಗೆ ಕಳಿಸ್ತಾ ಇದ್ರು. ನಾನು ಯಾವ ತರ ಎಲ್ಲ ಕ್ಲಾಸನ್ನು ತಪ್ಪಿಸಬಹುದು ಅನ್ನೋಂಥ ಒಂದು ವೆರಿ ನಾಟಿ ಆಬ್ವಿಯಸ್ಲಿ ಬೀಯಿಂಗ್ ಎ ಸೆಕೆಂಡ್ ಸನ್. ಸೊ ಯಾವ ತರ ಎಲ್ಲ ಸಂಗೀತ ಕ್ಲಾಸಿನ ತಪ್ಪಿಸ್ಕೋಬಹುದು ಅಂತ ಕಾರಣಗಳನ್ನು ಹುಡುಕ್ತಾ ಇದ್ದೆ. ಆವಾಗ ಹೊಟ್ಟೆ ನೋವು ಆಗ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಬಟ್ ನಮ್ಮ ತಂದೆಯವರು ಗುರುಗಳು ಇಬ್ಬರು ಅವರು ಚೆನ್ನಾಗಿ ಮಾತಾಡ್ಕೊಂಡಿದ್ರು, ಇವನನ್ನು ಬಿಡಬಾರ್ದು. ಸೊ ನಾನು ಅಲ್ಲಿ ಕ್ಲಾಸಿಗೆ ಹೋದಾಗ ಅವ್ರು ಸುಮ್ಮನೆ ಶ್ರುತಿ ಸೇರಿಸಿ ಹಾಡೋದು. ಅಂದರೆ ಬಾಲಪಾಠಗಳನ್ನೆಲ್ಲ ಮುಗಿಸಿ ಗೀತೆ ವರ್ಣ ಕೀರ್ತನೆಗೆ ಹೋದ ಕೂಡಲೇ ಇಮಿಡಿಯೇಟ್ಲಿ ಅವರು ಫಸ್ಟಿಂದ ಯಾವುದಾದ್ರೂ ಒಂದು ಲೆಸನನ್ನು ಹೇಳಿಕೊಂಡು ಇದು ಯಾವ ರಾಗ ಯಾವ ಮೇಳಕರ್ತ ಅಂತ. ಆವಾಗ ಏನಾದರೂ ಬೆಬ್ಬೆಬ್ಬೆ ಅಂದರೆ ತಿರ್ಗಿ ಶುರುವಿಂದ ಎಲ್ಲ ಬಿಟ್ಟು ಶುರುವಿಂದ ಸ್ಟಾರ್ಟ್ ಮಾಡೋದು. ಸೊ ಆ ಥರ ನಾನು ಒಂದು 10 ಸಲ 12 ಸಲ ರಿವಿಷನ್ನೇ ಮಾಡಿದ್ದೀನಿ. ಸೊ ಅದರಿಂದಾಗಿ ನೋಡಿ ಗಾಡ್ ವಿಲ್ಲಿಂಗ್ಲಿ ಗಾಡ್ಸ್ ಗ್ರೇಸ್ ಇವಾಗ ಒಂದು ಬೇಸಿಕ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಉಳಿದು ಗುರುಗಳು ತಲೆಗೆ ಕುಟ್ಟಿ ಹಾಕಿ ಕಲಿಸಿದ್ದು ಕೂಡ. ಅಂದರೆ ನಾವು ಗುರುಗಳ ಹತ್ರ ಕಲಿಯುವಾಗ ಕಂಪ್ಲೀಟ್ ಇವಾಗಿನ ಇದರಲ್ಲಿ ಲೈಫಲ್ಲಿ ನಾನು ಅರಿತುಕೊಂಡಿದ್ದೆ ಅಂದರೆ ಒಬ್ಬ ಗುರು ಅಂತ ಇದ್ದರೆ ಅವನಿಗೆ ಕಂಪ್ಲೀಟ್ ಸರೆಂಡರ್ ಆಗಬೇಕು. ಸೊ ಆ ಟೈಮಲ್ಲಿ ಮಕ್ಕಳಾಟಿಕೆ ಹುಡುಗಾಟಿಕೆ ಇತ್ತು. ಸೊ ಸಂಗೀತ ವಾಸ್ ವಿತ್ ಐ ಮೀನ್ ಇನ್ ಆ್ಯಂಡ್ ಅರೌಂಡ್ ಮೀ, ಬಟ್ ಐ ವಾಸ್ ನಾಟ್ ರೆಡಿ ಟು ಟೇಕ್ ಇಟ್ ದೆನ್. ಯಾಕಂದರೆ ಆವಾಗ ಅದೊಂದು ಇನ್ನೊಂದು ಪಕ್ವತೆ ಬಂದಿರಲಿಲ್ಲ.
ಅಂದರೆ ನಿಮ್ಮ ಅಪ್ಪನ ಒಂದು ದೊಡ್ಡ ಮಟ್ಟದ ಯಶಸ್ಸಿರ್ಬೋದು, ಸಾಧನೆ ಇರ್ಬೋದು, ಮತ್ತು ಅಪ್ಪ ನಿಮಗೆ ಕೊಟ್ಟಂಥ ಆದ್ಯತೆ ಇರ್ಬೋದು, ಇದೆಲ್ಲನೂ ಗಮನಿಸಿದಾಗ ಅಂದರೆ ನೀವು ಯಾವತ್ತಾದರೂ ಯು ಟುಕ್ ಅ ರಿಸ್ಕ್ ಅಪ್ಪನ ಜೊತೆ ಕಚೇರಿಗಳಿಗೆ ಹೋಗೋದು ಅಥವಾ ಆ ಥರದ್ದು ಏನಾದರೂ ವಾತಾವರಣ ನಿಮಗೆ ಸಿಕ್ಕಿತ್ತಾ? ಇತ್ತು. ಅಂದರೆ ನಾನು ಸ್ಯಾಕ್ಸೋಫೋನ್ ಆವಾಗ ನುಡಿಸ್ತಾ ಇರಲಿಲ್ಲ. ಅಂದರೆ ನಾವು ವಯಸ್ಸು ತುಂಬ ಚಿಕ್ಕದಾಗಿತ್ತು. ಅಂದರೆ ಇಟ್ಸ್ ಅ ಹಾರ್ಡ್ ಇನ್ಸ್ಟ್ರೂಮೆಂಟ್ ಟು ಲರ್ನ್. ಬಟ್ ಅವರು ನನ್ನನ್ನು ಈ ತಾಳ ಹಾಕೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅಂದರೆ ನಿಮಗೆ ತಾಳ ಜ್ಞಾನ ಚೆನ್ನಾಗಿದೆ ಅಂತ ಹೆಂಗೋ ಕಂಡು ಇದು ಮಾಡಿ, ಬಟ್ ಪ್ರೋಗ್ರಾಮ್ಗಳಿಗೆ ತಾಳ ಹಾಕೋಕ್ಕೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಆವಾಗ ನಾನು ತುಂಬ ಅಂದರೆ ನಂಗೆ ತಪ್ಪಿಸ್ಕೊಳ್ಳೋಕ್ಕೆ ವಿಧಿನೇ ಇಲ್ಲ. ಒಂದು ಗಾಡಿಯಲ್ಲಿ ಕೂರಿಸ್ಕೊಂಡ್ಬಿಡೋರು, ಬಾ ಹೋಗೋಣ ಅಂತ. ಆ್ಯಂಡ್ ಹೋದಾಗೆಲ್ಲ ದಾರಿಯಲ್ಲೆಲ್ಲ ಯಾವ್ಯಾವ ದೇವಸ್ಥಾನಗಳಿದ್ದು ಎಲ್ಲರ ಹತ್ರ ನಾನು ದೇವರ ಹತ್ರ ಎಲ್ಲ ಬೇಡ್ಕೊಳ್ಳೋದು, ಇವತ್ತೊಂದು ನಾನೊಂದು ಸರಿಯಾಗಿ ತಾಳ ಹಾಕೋಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಆಡಿಯನ್ಸಲ್ಲಿ ನನ್ನನ್ನು ಕೂರಿಸೋರು ಫಸ್ಟಿಗೆ, ಎದುರು ಸೀಟಲ್ಲೇ ಕೂರಬೇಕು ಅಂತ. ಸೊ ಅಪ್ಪಾಜಿ ಕಚೇರಿ ಕೇಳ್ತಾ ಇದ್ದಾಗ ತುಂಬ ಜನ ತಾಳ ಹಾಕೋರು, ಎಲ್ಲ ತಪ್ಪಾಗಿ ಹಾಕೋರು. ಲಾಸ್ಟಿಗೆ ಅವ್ರು ನೀವೆಲ್ಲ ನಿಲ್ಲಿಸಿ ಅವನೊಬ್ಬನೇ ಹಾಕ್ಲಿ ಅಂತ. ಆಮೇಲೆ ಅಲ್ಲಿಂದ ಕರೆಸ್ಕೊಂಡು ಸ್ಟೇಜಲ್ಲಿ ಕೂರಿಸೋದು, ಈ ಥರ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಅವರು ನಮ್ಮ ಅವರು ಪಕ್ಕವಾದಿದ್ದವ್ರ ಜೊತೆ ಎಲ್ಲರೂ ಅಂದರೆ ಇವಾಗ ಅವರ ಮಗ ಆಗಿ ನನ್ನನ್ನು ಒಂದು ದೇ ಆಲ್ ಯೂಸ್ ಟು ಎನ್ಕರೇಜ್ ಮಿ ಅಲಾಟ್. ಇವನು ಬೆಳಿಬೇಕು, ಇವನು ಅಂದರೆ ಅವ್ರ ಮಕ್ಕಳ ಥರನೇ ನಮ್ಮನ್ನು. ಅಂದರೆ ಅಪ್ಪಾಜಿಯವ್ರದ್ದು ಪಕ್ಕವಾದಿದ್ದವರು ಎಲ್ಲರೂ ಒಂದು ಫ್ಯಾಮಿಲಿ ಥರನೇ ಇದ್ರು. ಇವಾಗಲೂ ನಾನು ತುಂಬ ಜನರನ್ನು ಮೀಟ್ ಮಾಡ್ತೀನಿ. ನಾವು ಚಿಕ್ಕ ವಯಸ್ಸಿಂದ ಇದ್ದವರೆಲ್ಲ ಇವಾಗ ಅಲ್ಲಲ್ಲಿ ಸಿಕ್ಕಾಗ ಅದೇ ಒಂದು ಬಾಂಧವ್ಯ, ಅದೇ ಒಂದು ಪ್ರೀತಿ ವಾತ್ಸಲ್ಯ ಎಲ್ಲರೂ ತೋರಿಸ್ತಾರೆ. ಸೊ ಆ ಟೈಮಲ್ಲಿ ನನ್ನನ್ನು ಸುಮ್ಮನೆ ಗೋಳೊಯ್ಕೋಬೇಕು ಅಂತ ಅವರು ಸ್ವಲ್ಪ ಕ್ಲಿಷ್ಟವಾದ ಸಂಗತಿಗಳನ್ನು ನುಡಿಸೋದು. ಆದರೂ ಅದರಲ್ಲಿ ಏನಾದರೂ ನಾನು ಬೈ ಒಂದು ಪಾಸ್ ಆದರೆ ಆ ಶಬ್ಬಾಸ್ ಅಂತ ಸ್ಟೇಜಲ್ಲಿ ಹೇಳ್ತಾ ಇದ್ರು. ಅದೇ ಒಂದು ಪಾಠ. ಒಬ್ಬ ಪರ್ಫಾರ್ಮಿಂಗ್ ಆರ್ಟಿಸ್ಟ್ಗೆ ಗುರುಗಳ ಹತ್ರ ಬರೀ ಒಂದು ಕೀರ್ತನೆಯನ್ನು ಗೀತೆಯನ್ನು ನಾವು ಕಲಿಯೋದಕ್ಕಿಂತ ಅದನ್ನ ಪರ್ಫಾರ್ಮೆನ್ಸ್ ಹೆಂಗ್ ಮಾಡೋದು ಅನ್ನೋದನ್ನ ಪರ್ಫಾರ್ಮೆನ್ಸ್ ನೋಡಿ ಕಲಿಬೇಕು. ಇಟ್ಸ್ ಅಬ್ಸರ್ವೇಷನ್, ಅ ಪಾರ್ಟ್ ಆಫ್ ಟುಡೇಸ್ ಮಾಡರ್ನ್ ಎಜುಕೇಶನ್. ಅಬ್ಸರ್ವೇಷನ್ ಅಂತ ಒಂದು ಇದೆ. ಇವಾಗ ನಾನು ಅಷ್ಟೇ, ಈಗ ನನ್ನ ಮ್ಯೂಸಿಕ್ ಡೈರೆಕ್ಷನಲ್ಲಾಗಲಿ ಸೌಂಡ್ ಇಂಜಿನಿಯರ್ ಆಗಲಿ ಯಾರಾದ್ರು ಅಸಿಸ್ಟೆಂಟ್ಸ್ಗಳು ಬರಬೇಕಂದ್ರೆ ಅವ್ರಿಗೆ ಒಂದು ತಿಂಗಳು ಬರೀ ಅಬ್ಸರ್ವೇಷನ್, ಏನು ಮಾತಾಡುವಂಗಿಲ್ಲ, ಏನಿಲ್ಲ, ಸುಮ್ಮನೆ ಈ ರೂಮಲ್ಲಿ ಏನು ನಡೀತಾ ಇದೆ, ಪೇಷನ್ಸ್, ಒಂದು ಅಬ್ಸರ್ವೇಷನ್. ಇದೇ ಥರ ನಮಗೆ ಅಪ್ಪಾಜಿ ಯಾವತ್ತೂ ಹೇಳ್ತಾ ಇದ್ರು, ನೀನು ಯಾವುದೇ ಕಚೇರಿಗೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿರ್ತೀಯ. ಫಸ್ಟ್ ನೀನು ಈ ಸಾಂಗನ್ನು ನುಡಿಸ್ತೀಯಾ, ಸೆಕೆಂಡ್ ಇದನ್ನು ನುಡಿಸ್ತೀಯಾ, ಹಿಂಗೆ ಮಂಗಳಕ್ಕೆ ಇದನ್ನು ನುಡಿಸ್ತೀಯಾ ಅಂತ. ಬಟ್ ಹಾಗೆ ಮಾಡೋಕ್ಕಾಗಲ್ಲ. ಎವ್ರಿ ಕಚೇರಿ ಈಸ್ ನ್ಯೂ. ಹೌದು. ಅಂದರೆ ಎವ್ರಿ ಡೇ ಈಸ್ ನ್ಯೂ, ಎವ್ರಿ ಮಿನಿಟ್ ಈಸ್ ನ್ಯೂ ಥರ ಎವ್ರಿ ಕಚೇರಿ ಒಂದೊಂದು ನ್ಯೂ. ಅಂದರೆ ನೀನೊಬ್ಬ ಅಡಿಗೆ ಮಾಡೋದಕ್ಕೆ ಗೊತ್ತಿರೋ ಒಬ್ಬ ಅಡಿಗೆ ಭಟ್ಟ ಮಾತ್ರ ಅಲ್ಲ, ನಿನಗೆ ಹೆಂಗೆ ಬಡಿಸ್ಬೇಕು ಅನ್ನೋದು ಗೊತ್ತಿರಬೇಕು. ಆಡಿಯನ್ಸ್ ನಿನ್ನ ಒಂದು ಸಾಂಗ್ ನೀನು ತೊಗೊಂಡ್ರೆ, ಒಂದು ಹಾಡು ಕೀರ್ತನೆ ತೊಗೊಂಡ್ರೆ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಸರಿ ಅದು ಸರಿ ಇಲ್ವಾ, ನೆಕ್ಸ್ಟ್ ಅವರ ಆಡಿಯನ್ಸ್ ಇದನ್ನು ಮೂಡನ್ನು ತಿಳ್ಕೊಂಡು ಯು ಶುಡ್ ಸರ್ವ್. ಸೊ ನಿನ್ನ ಪ್ಲೇ ಲಿಸ್ಟ್ ಬೇರೆ ಬೇರೆ ಚೇಂಜ್ ಆಗಬಹುದು ಹೀಗೆ ಅಂತ. ಸೊ ಇಟ್ ಆಲ್ ಕಮ್ಸ್ ಅಂಡರ್ ಅಬ್ಸರ್ವೇಷನ್. ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸರ್, ಈಗ ಅಂದರೆ ನಿಮಗೆ ಸಂಗೀತದ ಮೇಲೆ ಸಹಜವಾಗಿ ಪ್ರೀತಿ, ಆಸಕ್ತಿ ಎಲ್ಲವೂ ಇತ್ತು. ಆದರೆ ಆ ವಯಸ್ಸಿನ ತುಂಟಾಟಗಳಿಂದಾಗಿ ಈ ಸುಳ್ಳು ನೆಪಗಳು, ಹೊಟ್ಟೆ ನೋವು ಇದೆಲ್ಲ ಅಂದರೆ ಇದರಿಂದ ಹೊರಗೆ ಬಂದಿದ್ದು ಅಂದರೆ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಏನಾದರೂ ನೆನಪಿಸ್ಕೊಳ್ಬೋದಾ ಸರ್? ಅಂದರೆ ಸಂಗೀತದ ಮೇಲೆ ಅಂದರೆ ಸೀರಿಯಸ್ ಆಗಿ ಗಾಂಭೀರ್ಯತೆಯಿಂದ ಇಲ್ಲ ನಾನು ಇದರಲ್ಲೇ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅನಿಸಿದ್ದು? ಅದು ಅನಿಸಿದ್ದು ನಾನು ಮಂಗಳೂರಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಚೆನ್ನೈಗೆ ಅಪ್ಪಾಜಿ ಕರ್ಕೊಂಡು ಹೋದರು. ಅಂದರೆ ಇನ್ನು ಹೈಯರ್ ಸ್ಟಡೀಸಿಗೆ ಅಂತ ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ಅಂದರೆ ಅಪ್ಪಾಜಿ ಯಾವತ್ತು ಹೆಂಗಿದ್ರು ಮನೆಯಲ್ಲಿ ಅಂದರೆ ಆ ಅಪ್ಪನಾಗಿದ್ರು. ಹಿ ವಾಸ್ ನೆವರ್ ದ ಗ್ರೇಟ್ ಲೆಜೆಂಡ್ ಅಥವಾ ಅವ್ರದ್ದು ವಿಶ್ವರೂಪ ವಿರಾಟ ರೂಪನ ಮನೇಲಿ ತೋರಿಸಿರಲಿಲ್ಲ. ಹಿ ವಾಸ್ ಅ ವೆರಿ ಸಿಂಪಲ್ ಫಾದರ್. ಮನೆಯಲ್ಲಿ ಲಾಸ್ಟ್ವರೆಗೂ ಅವ್ರು ಏನಂದರೆ ಒಂದು ಸಿಂಪಲ್ ಒಂದು ವೇಷ್ಟಿಯನ್ನು ಇದು ಮಾಡಿಕೊಂಡು ಹಾಗೆ ಹೀಗೆ ಅಂತ ಇಟ್ಕೊಂಡು, ಅಂದರೆ ಅವ್ರು ತುಂಬ ಗ್ಯಾಜೆಟ್ ಫ್ರೀಕ್ ಅದೆಲ್ಲ ಇದ್ದರು. ಹಿ ವಾಸ್ ಅ ವೆರಿ ಸಿಂಪಲ್ ಮ್ಯಾನ್. ಮನೆಗೆ ಬಂದಾಗ ಅವರು ಆ್ಯಂಡ್ ಅಮ್ಮ ಒಂದು 27 ವರ್ಷ ಏನೋ ಸ್ಕೂಲ್ ಟೀಚರಾಗಿ ಕೆಲಸ ಮಾಡಿದರು. ಸೊ ಅವರನ್ನು ಸಾಯಂಕಾಲ ಬಂದು ಪಿಕಪ್ ಮಾಡೋದು, ಬೆಳಿಗ್ಗೆ ಡ್ರಾಪ್ ಮಾಡೋದು, ಈ ಥರ ನಮ್ಮ ಜೊತೆ ಎಲ್ಲ ಸಿಂಪಲ್ ಆಗಿದ್ದರು. ವೆನ್ ಐ ವೆಂಟ್ ಟು ಚೆನ್ನೈ ವಿತ್ ಹಿಮ್, ಸೊ 1998 ಟು ಬಿ ಪ್ರಿಸೈಸ್, ಆವಾಗ ನಾನು ಕರ್ಕೊಂಡು ಹೋದರು. ಅಲ್ಲಿ ಹೋದಾಗ ನನಗೆ ನಿಜವಾಗ್ಲೂ ಅಂದರೆ ಅಪ್ಪಾಜಿ ಯಾವ ಮಟ್ಟಕ್ಕೆ ಇವತ್ತು ಒಬ್ಬ ಸಂಗೀತಗಾರರಾಗಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಇದಾಯಿತು. ಅಲ್ಲಾಂದರೆ ಅವ್ರದ್ದು ನಾವು ರೈಲ್ವೆ ಸ್ಟೇಷನಲ್ಲಿ ಇಳಿದು ಕಾರ್ ಹತ್ರ ಹೋಗ್ತಾ ಇರುವಾಗಲೇ ಇಬ್ಬರು ವಯಸ್ಸಾದವರು ಇಬ್ಬರು ಬಂದು ಅವ್ರ ಕಾಲಿಗೆ ಬಿದ್ದರು. ಅಯ್ಯೋ ಈ ಥರ ಎಲ್ಲ ನನಗೆ ನೀವು ಮಾಡಬಾರ್ದು ಅಂತ ಹೇಳಿದಾಗ, ಇಲ್ಲ ಅದು ನಿಮ್ಮ ಸರಸ್ವತಿಗೋಸ್ಕರ ನಾವು ಮಾಡೋದು ಅಂತ. ಅಲ್ಲೇ ನನಗೆ ಇದಾಯಿತು. ಆಮೇಲೆ ಸುಮ್ಮನೆ ನಕ್ಕೊಂಡು ಕರ್ಕೊಂಡು ಹೋದರು. ಮತ್ತು ಪ್ರೋಗ್ರಾಮ್ಸಿಗಳು ಅಂದರೆ ಅಲ್ಲಿ ನಂದು ಇನ್ನೂ ಕಾಲೇಜಿದೆಲ್ಲ ಅಡ್ಮಿಷನ್ ಆಗೋಕ್ಕೆ ಮುಂಚೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಕಚೇರಿಗೆಲ್ಲ ಕರ್ಕೊಂಡು ಹೋಗೋರು. ಸರಿ ಅಂತ ನಾನು ಐ ಯೂಸ್ ಟು ಗೋ.
ಆವಾಗ ಆ ಒಂದು ಆಡಿಯನ್ಸ್ ಸೇರ್ತಾ ಇದ್ದಿದ್ದು ಒಂದು ರೀತಿ, ಅವರಿಗೆ ಒಂದು ಸ್ಟಾರ್ಡಮ್ ಏನಿತ್ತು, ಆಮೇಲೆ ಆಫ್ಟರ್ ದ ಪ್ರೋಗ್ರಾಮ್ ಬಂದವರನ್ನು ಮಾತಾಡಿಸಿದ್ದ ರೀತಿ, ಆಮೇಲೆ ನನ್ನನ್ನು ಅವರು ಇಂಟ್ರೊಡ್ಯೂಸ್ ಮಾಡಿ ಇವ್ರು ನನ್ನ ಮಗ ಅಂತಾಗ ದ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಕ್ವೆಶ್ಚನ್ ಯಾವುದೇ ಒಬ್ಬ ಫ್ಯಾನ್ ಆಗಲಿ ಆಡಿಯನ್ಸ್ ಆಗಲಿ ಇವ್ರು ನುಡಿಸ್ತಾರೆ ಸರ್, ಇವ್ರು ನುಡಿಸ್ತಾರೆ, ಇವ್ರ ಸಂಗೀತದಲ್ಲಿ ಇದ್ದಾರೆ. ಅದು ನನಗೆ ದ್ಯಾಟ್ ವಾಸ್ ದ ಕೈಂಡ್ ಆಫ್ ಒಂದು ಗಿಲ್ಟಿ ಸ್ಟಾರ್ಟ್ ಆಯ್ತು ನನಗೆ. ವಾಟ್ ಆಮ್ ಐ ಡೂಯಿಂಗ್, ಏನು ನಡೀತಾ ಇದೆ ಲೈಫಲ್ಲಿ. ಸೊ ಇಷ್ಟೊಂದು ಇದು ಅಂದರೆ ಅದೊಂದು ನನಗೇನೋದು ಇದನ್ನು ನೆಕ್ಸ್ಟ್ ಅಂತ ತೊಗೊಂಡು ಹೋಗೋರು ಒಂದು ಇದರಲ್ಲಿ ನನಗೆ ತುಂಬ ಗಿಲ್ಟಿ ಆಗಕ್ಕೆ ಶುರು ಆಯಿತು. ಆವಾಗ ಅಪ್ಪಾಜಿ ಹೇಳ್ತಾ ಇದ್ರಲ್ಲ, ನುಡಿಸ್ತಾನೆ, ಇನ್ನೂ ಸ್ವಲ್ಪ ಸೀರಿಯಸ್ನೆಸ್ ಬರಬೇಕು ಅಂದರೆ ಹಿ ನೆವರ್ ಡಿಸ್ಕರೇಜ್ಡ್, ಹಂಗೆ ಮಾಡ್ತಾಯಿದ್ರು. ಆಮೇಲೆ ಒಂದು 3-4 ಕಚೇರಿಗೆ ಹೋದ್ಮೇಲೆ ಅಪ್ಪ ನಾನು ಸ್ವಲ್ಪ ನುಡಿಸ್ಬೇಕು ಕಚೇರಿ ಇದು ಅಂದರೆ ಸ್ಯಾಕ್ಸೋಫೋನ್ ಸ್ಟಾರ್ಟ್ ಮಾಡಬೇಕು ಅಂದು. ಬಾ 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 ನೋಡ್ತೀನಿ ನಾನು ಅಂದರೆ. ಆ್ಯಂಡ್ ಹಿ ನೆವರ್ ಅಗೇನ್ ಫೋರ್ಸ್ ಮಿ. ಆಮೇಲೆ ನಾನೇ ಸ್ಯಾಕ್ಸೋಫೋನ್ ಅಂದರೆ ನನಗೆ ಕೊಟ್ಟಿದ್ದ ಸ್ಯಾಕ್ಸೋಫೋನ್ ತೆಗೆದು ಎಲ್ಲ ನೀನೇ ಮಾಡು ಅಂದರೆ ಅವ್ರು ಯಾವತ್ತು ನಮ್ಮ ಅವ್ರಿಗೆ ಇನ್ಸ್ಟ್ರೂಮೆಂಟ್ ಅಂದರೆ ದೇವರ ಥರ, ಅದನ್ನು ಬೇರೆ ಯಾರು ಹ್ಯಾಂಡಲ್ ಮಾಡಬಾರ್ದು, ಸೊ ನಾವೇ ಮಾಡಬೇಕು ಅಂತ. ಸೊ ಆ ಥರ ಇದು ಮಾಡಿ ಸ್ವಲ್ಪ ಕ್ಲಾಸಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದರು. ಸೊ ಆಮೇಲೆ ವಿ ಯೂಸ್ ಟು ಲೈಕ್ ಟಾಕ್ ಇನ್ ಅ ಡಿಫ್ರೆಂಟ್ ಲೆವೆಲ್. ಅವರು ತುಂಬ ನನಗೆ ಹೇಳ್ಕೊಟ್ರು. ಸೊ ದ್ಯಾಟ್ ವಾಸ್ ದ ಟೈಮ್ ವೆನ್ ಐ ರಿಯಲಿ ಕೈಂಡ್ ಆಫ್ ನನಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದರೆ ಚೆನ್ನೈಲಿ ಅವರದ್ದು ನಿಜವಾದ ರೂಪ, ಆ್ಯಂಡ್ ಅವರು ಅದನ್ನು ಅಲ್ಲೇ ಒಳಗಿಟ್ಟು ಮನೆಯಲ್ಲಿ ನಮ್ಮ ಜೊತೆ ಅಪ್ಪಾಜಿ ಆಗಿದ್ರು, ಒಬ್ಬ ಫಾದರ್ ಆಗಿದ್ರು, ಅಥವಾ ಹೊರಗಡೆ ಹೇಗಿದ್ರು ಅನ್ನೋದು ನನಗೆ ಇಟ್ ವಾಸ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ ಸರ್, ಅಂದರೆ ಈಗ ನೀವು ಹೇಳಿದ್ದು ಚೆನ್ನೈಗೆ ಹೋದ ಮೇಲಿನ ಆ ಬದಲಾವಣೆಗಳು, ಅಪ್ಪನ ವಿರಾಟ ರೂಪ ನೋಡಿದ್ದು, ಇದೆಲ್ಲವೂ ನಿಮ್ಗೆ ಪ್ರೇರಣೆ ಆಯಿತು ಅಂತ. ಸೊ ಅದಕ್ಕೆ ಮುಂಚೆ ನಿಮಗೆ ಹಾಡು ಕಲಿಸೋದಕ್ಕೆ ಅಂತ ಹೇಳಿ ಎಲ್ಲ ಹಾಕಿದ್ರು ಅಂದಾಗ ಹಾಡ್ತಾ ಇದ್ರಾ ಸರ್ ನೀವು? ಆವಾಗ ಒಂದು ಅಂದರೆ ಹಾಡ್ತಾ ಇದ್ದೆ, ಅಗೇನ್ ಇಟ್ ವಾಸ್ ಆಲ್ ಫೋರ್ಸ್ಡ್ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಗುರುಗಳು ದಿವಂಗತ ಶ್ರೀನಾಥ್ ಮರಾಠೆ ಅವರು ಅಂದರೆ ಆಕಾಶವಾಣಿಯಲ್ಲಿ ಕಲಾವಿದರಾಗಿದ್ದರು, ಆ್ಯಂಡ್ ವೆರಿ ಸಿಸ್ಟಮ್ಯಾಟಿಕ್ ಟೀಚರ್ ಆಗಿದ್ದರು ಅವರು. ಅಂದರೆ ಬಂದ ಸ್ಟೂಡೆಂಟ್ಸಿಗೆ ಫಸ್ಟಿಗೆ ನೀಟಾಗಿ ಅವರೇ ಬರ್ಕೊಟ್ಟು ಎಲ್ಲ ಇದು, ಆಮೇಲೆ ನಾವೇ ನೋಟೇಷನ್ಸ್ಗಳನ್ನು ಅವರು ಬುಕ್ ಕೊಡ್ತಾಯಿದ್ರು. ಅವರ ಹ್ಯಾಂಡ್ ರೈಟಿಂಗ್ ಇನ್ನೂ ನನಗೆ ನೆನಪಿದೆ, ಅಷ್ಟು ಬ್ಯೂಟಿಫುಲ್ ಪ್ರಿಂಟ್ ಮಾಡ್ದಂಗೆ ಇರ್ತಿತ್ತು. ಕೂತು ನಾವು ಅದನ್ನು ಫಸ್ಟಿಗೆ ಬರೀಬೇಕು, ಅವ್ರಿಗೆ ನೀಟಾಗಿ ಹೇಳ್ಕೊಡ್ತಾಯಿದ್ರು. ಆಮೇಲೆ ಕ್ಲಾಸಸ್ಗಳು, ನಾನು ಅಲ್ಲಿ ಸರ್ಕಾರಿ ಇದರಲ್ಲಿ ಸರ್ಕಾರಿ ಅಲ್ಲ, ಸೈಂಟ್ ಲಾರೆನ್ಸ್ ಅಂತ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲೇ ಲೋಕಲಲ್ಲೇ ಕಲ್ತಿದ್ದು. ಅವಾಗ ಏನಂದರೆ ಅಪ್ಪಾಜಿದ್ದು ಒಂದು ಯಾವತ್ತು ಅವ್ರದ್ದೊಂದು ಧ್ಯೇಯ ಅಂದರೆ ನಾವು 10th ವರೆಗೆ ಕನ್ನಡ ಮೀಡಿಯಮಲ್ಲೇ ಕಲಿಬೇಕು. ಹಾಗೆ ಅದೊಂದು ತುಂಬ ಒಂದು ಇದು ನೆವರ್ ವೇರ್ ಅಲೌಡ್ ಟು ಗೋ ಟು ಕಾನ್ವೆಂಟ್ ಸ್ಕೂಲ್. ಸೈಂಟ್ ಲಾರೆನ್ಸ್ ಅಂತ ಒಂದು ಚಿಕ್ಕ ನಮ್ಮ ಮಂಗಳೂರಲ್ಲೇ ಇದ್ದ ಒಂದು ಸ್ಕೂಲು, ವೆರಿ ನೈಸ್ ಸ್ಕೂಲ್. ಅಲ್ಲಿ ನಾನು ನನ್ನ ಇದನ್ನು ಪ್ರಾಥಮಿಕ ಇದನ್ನು ಅಲ್ಲಿ ಮಾಡಿದೆ. ದೆನ್ ಐ ಮೂವ್ ಟು ಎಲೋಷಿಯಸ್. ಬಟ್ ಹಂಗಂತ ಅಲ್ಲಿ ಟೀಚರ್ಸ್ ಅವರೆಲ್ಲ ನನ್ನ ಕಾಂಪಿಟೇಷನ್ಗಳಲ್ಲೆಲ್ಲ ಹಾಡಿಸ್ತಾ ಇದ್ರು. ಆವಾಗೆಲ್ಲ ಪ್ರೈಸ್ ತಗೊಳ್ಳೋದಿದ್ರು ಹಾಡ್ತಾ ಇದ್ದೆ. ಅಂದ್ರೆ ಅದೊಂದು ವಿಶೇಷ ಪ್ರೀತಿ. ಯಾಕೆ ಇವೆಲ್ಲ ಪೀಠಿಕೆ ಅಂತ ಹೇಳಿದ್ರೆ ಏನಾದ್ರು ಒಂದು ಕೇಳೋದಾ ಅಂತ ಅಷ್ಟೇನೆ ಸರ್ ಇವಾಗ. ಬಿಕಾಸ್ ನೀವು ಬಂದ್ಮೇಲೆ ನುಡಿಸೋದು ಹಾಡೋದು ಇದೆಲ್ಲ ಕಾಮನ್ ಈಗ ಎಪಿಸೋಡ್ ಪೂರ್ತಿ. ಅದಕ್ಕೆ ಯಾವ್ದಾದ್ರು ಒಂದು ಬಿಟ್ ಕೇಳ್ಬೋದಾ ಸರ್? ಯಾವ್ದು ಬಿಟ್ ಹಾಡೋದು? ಎನಿಥಿಂಗ್ ವಾಟ್ ಯು ಫೀಲ್ ಕಂಫರ್ಟಬಲ್. ನಂದು ಇವಾಗ ಇತ್ತೀಚಿನ ಒಂದು ಫೇವರೆಟ್ ಸಾಂಗ್ ಎಲ್ಲರಿಗೂ ನಮ್ಮ ನಡುವೆ ಅಂತ ಇರವಿಲ್ಲ ಚಿತ್ರದಿಂದ. ಇನ್ಫ್ಯಾಕ್ಟ್ ಅಪ್ಪು ಸರ್ ಕೂಡ ಅದನ್ನು ತುಂಬ ಇಷ್ಟಪಟ್ಟು ನನಗೂ ಹೇಳಿದರು. ಶಾಕುಂತ್ಲೆ ಸಿಕ್ಕಳು ಸುಮ್ನೆ ನಕ್ಕಳು, ಶಾಕಾಯ್ತು ನರನಾಡಿ ಒಳಗೆ, ದುಷ್ಯಂತ ಆಗಲ ಉಂಗ್ರಾನ ನೀಡಲ, ನದಿ ಯಾವುದು ಇರಬಾರ್ದು ನಮಗೆ, ಮನಸೇ ನೀ ಬದಲಾದೆ, ತುಟಿಯೇ ನೀ ತೊದಲಾದೆ, ಪದೇ ಪದೇ ಸತಾಯಿಸೋ ನಗು ಅವಳದೆ. ಇದಂದ್ರೆ ತುಂಬಾ ಹಿಟ್ ಆಯ್ತು. ತುಂಬಾ ಜನರಿಗೆ ನಾನು ಮಾಡಿದಂತ ಗೊತ್ತಿಲ್ಲ. ಹಾಡು ಮಾತ್ರ ತುಂಬಾ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಆದ್ರೆ ಹಾಡಿನ ಹಿಂದಿನ ಒಬ್ಬ ಸಂಯೋಜಕರು ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಅಂದ್ರೆ ಅದಕ್ಕೆಲ್ಲ ತುಂಬಾ ಫನ್ನಿ ಇನ್ಸಿಡೆಂಟ್ಸ್. ಹೌದು ಸರ್, ಹೌದು, ಅದು ಮಾತಾಡೋಣ ಸರ್. ಆಕ್ಚುಲಿ ಏನಂತ ಹೇಳಿದ್ರೆ ಇವ್ರಿರೋ ಸಿಂಪ್ಲಿಸಿಟಿನೇ ಅದಕ್ಕೆ ಕಾರಣ ಅಂತ ಇನ್ನೊಂದು ನಾನು ಹೇಳ್ಬೋದು ಬೇಕಾದ್ರೆ. ಒಂದು ಕಲಿಕೆ ಹಂತ ಅಪ್ಪನ ಗೈಡೆನ್ಸ್ ಇತ್ತು. ಅದಾದಮೇಲೆ ಸರ್ ನಿಮ್ಮನ್ನು ನೀವು ತೆರೆದುಕೊಳ್ಳೋದು, ಬಿಕಾಸ್ ಅಗೇನ್ ಅಪ್ಪನ ಹೆಸರು ಹೇಳ್ಕೊಂಡು ಮುಂದೆ ಹೋಗೋಕ್ಕೆ ಸಾಧ್ಯ ಇದೆಯಾ ಸರ್? ಯಾಕೆಂದರೆ ನೀವು ಒಂದ್ಸಲ ಯಾವಾಗಲೂ ಮಾತಾಡಿದ ನೆನಪಿದೆ ನನಗೆ. ಅಪ್ಪ ಯಾವಾಗಲೂ ಹೇಳ್ತಾ ಇದ್ದಿದ್ದು ಸಂಸ್ಕಾರ ನಂದಿರಲಿ, ಸಾಧನೆ ನಿಂದಿರಲಿ ಅಂತ. ಹೇಳಿ ಸರ್, ಏನು ಹೇಳ್ತೀರಿ ಇದ್ರ ಬಗ್ಗೆ? ಎಕ್ಸಾಕ್ಟ್ಲಿ.
ಅಂದರೆ ಅದೇ ನೀವು ಹೇಳಿದ ಅಷ್ಟು ಕರೆಕ್ಟ್. ಯಾಕಂದರೆ ಅಪ್ಪಾಜಿ ಇವಾಗ ಸ್ಯಾಕ್ಸೋಫೋನ್ ಅಲ್ಲಿ ಅಂದರೆ ಆ ಸ್ಯಾಕ್ಸೋಫೋನಿಗೋಸ್ಕರ ಅವರು ಒಂದು ಜನ್ಮ ತಳೆದು ಬಂದಂಗೆ ಒಂದು ಪವಾಡ ಅಂತಲೇ ಹೇಳ್ಬೋದು. ಅಂದರೆ ಅದಕ್ಕೆ ಅವರ ಸಾಧನೆ ಎಷ್ಟು ಮಾಡಿದ್ದಾರೆ ಅದನ್ನು ನಮಗೆ ಅದು ಚೆನ್ನಾಗಿ ಅದು ಅರಿವಿದೆ. ಯಾವತ್ತು ಹೇಳೋರು ನೋಡು, ನನ್ನ ಇದರಲ್ಲೇ ನೀನು ಲಾಂಚ್ ಮಾಡೋದಿದ್ರೆ ನಾನು ಮಾಡಬಹುದು, ಬಟ್ ಅದಕ್ಕೆ ನಿಂದೇ ಸಾಧನೆ ಬೇಕು. ನನ್ನ ಮಗ ಅಂತ ಹೇಳಿದ ಕೂಡಲೇ ನಿನಗೆ ಇದಾಗಲ್ಲ. ಸೊ ನಿನ್ಗೆ ಇವಾಗ ನಿಂದೆ ಏನಾದರೂ ಮಾಡಬೇಕಿದ್ರು ಮಾಡು, ನೋ ಪ್ರಾಬ್ಲಮ್. ಬಟ್ ಯುವರ್ ಏನು ಕಲಿಕೆ ಅನ್ನೋದಿದೆ, ಅದಕ್ಕೆ ಬರುವಂಥ ಒಂದು ಪ್ರಾಸೆಸ್ ಏನಿದೆ ಅದನ್ನು ನೀನು ಮಾಡಲೇಬೇಕು. ಯು ಕೆನಾಟ್ ನಾನು ಜಸ್ಟ್ ಬಿಕಾಸ್ ಪೀಪಲ್ ಇದೆಲ್ಲ ಸ್ಕಿಲ್ ಓರಿಯೆಂಟೆಡ್. ಇದು ಬೀಟ್ ಆ್ಯಂಡ್ ಆ್ಯಕ್ಟಿಂಗ್ ಅಥವಾ ಬೇರೆ ಯಾವುದೇ ಎಲ್ಲನೂ ಇದೆಲ್ಲ ಸ್ಕಿಲ್ ಓರಿಯೆಂಟೆಡ್. ಯಾಕಂದರೆ ನಿನ್ನತನ ನಿನಗೆ ಇರಬೇಕು. ಅದಿಲ್ಲ ಅಂದರೆ ಜಸ್ಟ್ ಬಿಕಾಸ್ ಯುವರ್ ಮೈ ಸನ್ ನೋ ಬಡಿ ಈಸ್ ಗೋಯಿಂಟ್ ಓಕೆ ಅವ್ರ ಮಗ ಅಂತ, ಆಮೇಲೆ ಏನು ಹೇಳ್ತಾರೆ, ತಂದೆಯವ್ರ ಥರ ಇಲ್ಲ ಮಕ್ಕಳು, ಬೇರೆ ಥರ ಇದೆ ಅಂದರೆ ತುಂಬ ಅಂದರೆ ಅವ್ರ ಲೆವೆಲ್ಗೆ ಇಲ್ಲ ಅಂತ. ಇವಾಗ ನಾನು ಸ್ಯಾಕ್ಸೋಫೋನಲ್ಲಿ ಅವರೇ ಹೇಳಿದ್ದು, ನೀನು ಇವಾಗ ಸ್ಯಾಕ್ಸೋಫೋನ್ ತೊಗೊಂಡು ನುಡಿಸಿದ್ರು ಅನ್ಫಾರ್ಚುನೇಟ್ಲಿ ಅದು ನಿನ್ನ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ನಾನು ಎಲ್ಲರೂ ನನ್ನ ಪ್ಲೇಯಿಂಗ್ ಜೊತೆ ನಿನ್ನನ್ನು ಕಂಪೇರ್ ಮಾಡ್ತಾರೆ. ಬಟ್ ದೇ ಡೋಂಟ್ ರಿಯಲೈಸ್ ದಟ್ ನನ್ನ ವಯಸ್ಸು ಇವಾಗ ಏನಿದೆಯೋ ಅದರದ ಅರ್ಧದಷ್ಟಲ್ಲ, ಕಾಲ್ವಾಸಿಯಷ್ಟೇ ನಿಂದು. ನಿನ್ನ ವಯಸ್ಸಿಗಿಂತ ಜಾಸ್ತಿ ನಾನು ಸ್ಯಾಕ್ಸೋಫೋನಲ್ಲಿ ಸಮಯ ಕಳೆದಿದ್ದೀನಿ. ಹಾಗಾಗಿ ನನಗೆ ಸ್ಯಾಕ್ಸೋಫೋನ್ ಕೈಯಲ್ಲಿ ದೇವರ ದಯದಿಂದ ನುಡಿತಾ ಇದೆ. ಬಟ್ ಇಫ್ ಯು ಸ್ಟಾರ್ಟ್ ನೌ ಆರ್ ಎನಿಬಡಿ ಸ್ಟಾರ್ಟ್ಸ್ ನೌ, ದೇ ಆಲ್ಸೋ ಹ್ಯಾವ್ ಟು ಪುಟ್ ಇನ್ ದ್ಯಾಟ್ ಮಚ್ ಆಫ್ ಹಾರ್ಡ್ ವರ್ಕ್ ಅಲ್ವಾ? ಸೊ ಇವಾಗ ಅದೇ ಸಂಗೀತ ಒಂದು, ಈಗ ನಾನು ಇದನ್ನ ಇನ್ಸ್ಟ್ರೂಮೆಂಟನ್ನು ನುಡಿಸ್ತೀನಿ ಅಷ್ಟೇ. ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಐ ಪ್ಲೇ ದ ಇನ್ಸ್ಟ್ರೂಮೆಂಟ್. ಬಟ್ ಅಪ್ಪಾಜಿದ ಲೆವೆಲ್ ಹೆಂಗಂದ್ರೆ ಹಿ ಪ್ಲೇಸ್ ವಿತ್ ದ ಇನ್ಸ್ಟ್ರೂಮೆಂಟ್. ಆ ಇನ್ಸ್ಟ್ರೂಮೆಂಟ್ ಜೊತೆ ಆಟ ಆಡೋ ಅಷ್ಟು ಅಂದ್ರೆ ಅವ್ರದ್ದು ನರ ನಾಡಿ ನುಡಿ ಎಲ್ಲಾನು ಅವ್ರದ್ದು ಕಂಪ್ಲೀಟ್ ಇನ್ ಸಿಂಕ್ ಆಗಿತ್ತು. ಹಾಗಾಗಿ ಆ ಒಂದು ಪ್ರಬುದ್ಧತೆ, ಆ ಒಂದು ಕಂಟ್ರೋಲ್, ಆ ಒಂದು ಏನೋ ಹೇಳ್ತಾ ಇದ್ರು, ಅದೊಂದು ಆ ಇನ್ಸ್ಟ್ರೂಮೆಂಟನ್ನು ಪಳಗಿಸಿಕೊಂಡಿರುವಂಥ ರೀತಿ. ಯಾಕಂದರೆ ಒಂದು ದೈತ್ಯ ಇನ್ಸ್ಟ್ರೂಮೆಂಟ್ ಅಂತಲೇ ಹೇಳ್ಬೋದು. ಹೌದು. ಹಾಗಾಗಿ ಅವ್ರು ಯಾವತ್ತೂ ನನಗೆ ನೀನೇನಾದರೂ ಮಾಡಬೇಕಿದ್ರೆ ನೀನು ಅದರಿಂದ ಮಾಡು ಅಂತ ಹೇಳಿ ನನಗೆ ಇದು ಮಾಡಿದ್ರು. ಹಾಗೇನೆ ಮ್ಯೂಸಿಕ್ ಡೈರೆಕ್ಷನ್ಗೆ ನಾನು ಫಸ್ಟಿಗೆ ಬಂದಿದ್ದು ಕಥೆ ಕೂಡ ತುಂಬ ಇಂಟ್ರೆಸ್ಟ್ ಆಗಿದೆ. ಅಂದರೆ ಇದು ಹೇಳ್ತಾ ಇದ್ರೂ ಕೂಡ ಅಪ್ಪಾಜಿ ಬಂದು ನನ್ನನ್ನು ಒಂದು ಸಾಫ್ಟ್ವೇರ್ ಡಿಪ್ಲೊಮಾ ಕೋರ್ಸಿಗೆ ಜಾಯಿನ್ ಮಾಡಿದರು. ಅದಕ್ಕೆ ಅಂತೇಳಿ ಒಂದು ಕಂಪ್ಯೂಟರನ್ನು ಕೊಡಿಸಿದ್ರು. ಬಟ್ ಅದರ್ ದೆನ್ ದ್ಯಾಟ್ ಐ ವಾಸ್ ಕೈಂಡ್ ಆಫ್, ನನ್ನನ್ನು ತುಂಬ ಸ್ಟ್ರಿಕ್ಟಾಗಿ ಇಟ್ಕೊಂಡಿದ್ರು ಚೆನ್ನೈಯಲ್ಲಿ. ಅಂದರೆ ಒಂದು ಹೌಸ್ ಅರೆಸ್ಟ್ ಥರನೇ ಇಟ್ಕೊಂಡಿದ್ರು. ನಾನು ಬೇರೆ ಎಲ್ಲೂ ಹೋಗೋಂಗಿಲ್ಲ, ಬೇರೆ ಏನು ಇದು ಮಾಡೋಂಗಿಲ್ಲ, ಅಂದರೆ ಹೊರಗಡೆ ಎಲ್ಲ ಇದರಲ್ಲೆಲ್ಲ ನಾನು ಇದು ಮಾಡೋಂಗಿಲ್ಲ. ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರಬೇಕು, ಕಾಲೇಜಿಗೆ ಹೋಗಬೇಕು, ಮನೆಗೆ ಬರಬೇಕು, ಸ್ಯಾಕ್ಸೋಫೋನ್ ನುಡಿಸ್ಬೇಕು, ಹಂಗೆ ಅಂತ. ಸೊ ಈ ಟೈಮಲ್ಲಿ ನನಗೇನಾಯಿತು, ನನ್ನ ಅಣ್ಣ ಗುರುಪ್ರಸಾದ್ ಕದ್ರಿ ಅಂತ, ಇವಾಗ ಅವ್ರು ಕುವೈತಲ್ಲಿದ್ದಾರೆ. ಅವ್ರು ಚೆನ್ನೈಲಿ MBA ಮಾಡ್ತಿದ್ದಾಗ ಅವ್ರದ್ದೊಂದು ಸರ್ಕಲ್ ಆಫ್ ಫ್ರೆಂಡ್ಸ್ ಇದ್ರು. ಸೊ ಅಲ್ಲಿ ಅವ್ರ ಮೂಲಕ ನನಗೆ I can call him my guru. He's from the royal family, the Prince of Arcot anta. He's the diwan to the Prince of Arcot, Muhammad Asif Ali anta. He became very close to me, and he is a very good musician also. He was a pianist, and ಅವರಿಗೆ electronic music production ಅನ್ನೋದು ತುಂಬಾನೇ ಅವರಿಗೆ ಇಂಟ್ರೆಸ್ಟ್. ಅಂದರೆ ಏನಂದರೆ ಅವರೇ ಬುಕ್ ತೊಗೊಂಬಂದು, ಅವರೇ ಸಾಫ್ಟ್ವೇರ್ ತೊಗೊಂಬಂದು, ಅವರೇ ಅದನ್ನು ಸೆಲ್ಫ್ ಲರ್ನಿಂಗ್ ಮಾಡಿ ಇದು ಮಾಡ್ತಾಯಿದ್ರು. ಸೊ ಹೀ ಸ್ಟಾರ್ಟೆಡ್ ಡೂಯಿಂಗ್ ದಟ್. ಸೊ ಅವರನ್ನು ನಾನು ನೋಟಿಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಬೇರೆ ಎಲ್ಲರೂ ಬಂದು ನಮ್ಮ ಸರ್ಕಲಲ್ಲಿ ಇದ್ದರು, ನಾನು ಮಾತ್ರ ಇವ್ರ ಹಿಂದೆನೇ ಇದ್ದೆ. ಯಾಕೆಂದರೆ ನನಗೆ ಅದ್ರ ಏನೋ ಒಂದು ಇದು ಇಂಟ್ರಿಗ್ಯೂಷನ್ ಅದರಲ್ಲಿ ಇತ್ತು ನನಗೆ. ಸೊ ಹಾಗಾಗಿ ಹೀ ನೋಟಿಸ್ಡ್ ಮೀ ಆ್ಯಂಡ್ ಹೀ ಸ್ಟಾರ್ಟೆಡ್, ಅವ್ರ ಜೊತೆ ನಾನು ಜಾಯಿನ್ ಮಾಡಿದೆ. ಸೊ ಆವಾಗ ನನಗೆ ಎಲ್ಲ ವಿಷಯಗಳನ್ನು ಅಂದರೆ ಅವರು ಕಲಿಸ್ಕೊಟ್ರು ನನಗೆ ನನ್ನ ಪ್ರಾಜೆಕ್ಟ್ಗಳನ್ನು. ಸೊ ಏನು ಮಾಡಿದೆ ನಾನು, ಅದರಿಂದ ಆ ಸಾಫ್ಟ್ವೇರನ್ನು ಎಲ್ಲೋ ಒಂದು ಕಲೆಕ್ಟ್ ಮಾಡಿಕೊಂಡು ನನ್ನ ಸಿಸ್ಟಮಲ್ಲಿ ಹಾಕ್ಕೊಂಡು, ಅಪ್ಪಾಜಿ ಹೊರಗೆ ಹೋದಾಗ ಹೆಡ್ಫೋನ್ಸ್ ಹಾಕ್ಕೊಂಡು ನಾನು ನನ್ನ ಪಾಡಿಗೆ ಏನಾದರೂ ಮ್ಯೂಸಿಕ್ ಮಾಡ್ತಾ ಇದ್ದೆ. ಅಂದರೆ ಇಲೆಕ್ಟ್ರಾನಿಕ್ ಆವಾಗ ಅಷ್ಟೇ, ಜಸ್ಟ್ ಬೇಬಿ ಸ್ಟೆಪ್ಸ್. ಬಟ್ ಏನಂದರೆ ನನ್ನ ಹತ್ರ ಕೀಬೋರ್ಡು ಇರಲಿಲ್ಲ. ಈ ನುಡ್ಸೋ ಹೆಂಗೆ ಮಾಡ್ತಿದ್ರಿ? ಈ ಕಂಪ್ಯೂಟರ್ ಕೀಬೋರ್ಡಲ್ಲೇ ವರ್ಚುವಲ್ ಕೀಬೋರ್ಡ್ ಅಂತ ಹಾಕೊಂಡು ಅದರಲ್ಲೇ ಏನಾದರೂ ನೋಟೇಷನ್ ನೋಡ್ಕೊಂಡು ಹಂಗಂಗೆ. ಅಂದರೆ ಕಲಿಕೆಯ ಹಸಿವು ಅಷ್ಟಿತ್ತು, ಏನಾದರೂ ಕಲಿಬೇಕು ಏನೋ ಸೋ ಮಚ್ ಆಫ್ ಪ್ಯಾಷನ್ ಇತ್ತು ಅದರಲ್ಲಿ. ಸೊ ಅದನ್ನು ಮಾಡಿಕೊಂಡು ಇದು ಮಾಡ್ತಾ ಇದ್ದೆ. ಅಪ್ಪಾಜಿಗೆ ಇದೆಲ್ಲ ಗೊತ್ತಿರಲಿಲ್ಲ. ಅಪ್ಪಾಜಿ ಹೊರಗಡೆ ಹೋದ ಕೂಡಲೇ ಸ್ಪೀಕರ್ ಹಾಕ್ಕೊಂಡು ಕೇಳ್ಕೊಂಡು ನಾನು ಮಾಡಿದ ಮ್ಯೂಸಿಕ್ ಇದಿದೆ, ವೆರಿ ಅಮೆಚ್ಯೂರಿಶ್. ಆನಂತರ ಏನು ಮಾಡ್ತಾ ಇದ್ದೆ, ನಾನೇ ಸ್ಯಾಕ್ಸೋಫೋನ್ ನುಡಿಸಿ, ಮಲ್ಟಿಮೀಡಿಯಾ ಮೈಕ್ ಬರ್ತಾ ಇತ್ತು ಚಿಕ್ಕದು,
ಅದನ್ನು ಇಟ್ಟು ಅದರಲ್ಲಿ ರೆಕಾರ್ಡ್ ಮಾಡಿ ಓಕೆ ಅದಕ್ಕೆ ಏನೋ ವೆಸ್ಟರ್ನ್ ಬೀಟ್ಸ್ಗಳನ್ನೆಲ್ಲ ಹಾಕಿ ನಾನೇ ಎಂಜಾಯ್ ಮಾಡ್ಕೊಳ್ಳೋದು. ಅಂದರೆ ನೋ ಐಡಿಯಾ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಬಟ್ ಇದೇನೋ ಒಂದು ಖುಷಿ. ಒಂದ್ಸಲ ಅಪ್ಪಾಜಿ ಹೊರಗೆ ಹೋದ್ರೆ 5 ನಿಮಿಷದಲ್ಲಿ ಬಂದ್ಬಿಟ್ರು. ಒಂದು ಡೋರ್ ಓಪನ್ ಆಗಿದೆ, ಬಂದು ನೋಡಿದ್ರು ಇದೇನು ವೆಸ್ಟರ್ನ್ ಮ್ಯೂಸಿಕ್ ಬರ್ತಾ ಇದೆ ಏನಿದೆ ಅಂತ ಸಿಕ್ಬಿದ್ದೆ ನಾನು. ಬಂದು ದರದಂದು ಹೇಳ್ಕೊಂಡು ಚೆನ್ನಾಗಿ ಒದ್ದುಗಿದ್ದು ಹೊಡೆದು ಏನು ಮಾಡ್ತಾ ಇದೆ ನಿನಗೆ, ನಾನು ಸ್ಯಾಕ್ಸಫೋನ್ ಕಲಿ ಅಂತ ಹೇಳಿದ್ದು, ಮತ್ತು ನಿನಗೆ ಇದಕ್ಕೆ ಅಂತ ಇದನ್ನು ಸಿಸ್ಟಮ್ ಕೊಡಿ, ಇದಕ್ಕೆ ಏನು ಇದು ಮಾಡ್ತಾ ಇದೆ, ವಾಟ್ ಈಸ್ ದಿಸ್ ಅಂತ ನನಗೆ ಫುಲ್ ಭಯ ಆಗೋಯ್ತು. ಸರಿ ಅಂತ ಬೈದ್ಬಿಟ್ಟು ಹೋದ್ರು ಅವರು. ಹೋಗಿ ಇನ್ನೊಂದು 1 hour ಬಿಟ್ಟು ಬಂದರು. ನಾನು ಕೋಪದಲ್ಲಿದ್ದೀನಿ, ಇವಾಗ ಏನು ಮಾಡೋದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಂದು ಮಾತಾಡಬೇಕು ಅಂದರು. ಅದು ಯಾರದು ಮಾಡಿದ್ದು ಅಂದರು. ಏನದು ನಾನು ಏನನ್ನು ಕೇಳಿದೆ. ಇಲ್ಲ ಅದು ಏನೋ ಪ್ಲೇ ಮಾಡ್ತಾ ಇದ್ದಲ್ಲ, ಯಾರು ಮಾಡಿದ್ದು ಅದಂತ. ನಾನೇ ಮಾಡಿದ್ದು ಅಂತ. ಯಾರು ನುಡಿಸಿದ್ದು ಸ್ಯಾಕ್ಸಫೋನ್? ನಾನೇ ನುಡಿಸಿದ್ದು. ಇನ್ನೊಂದ್ಸಲ ಹಾಕು ಕೇಳಬೇಕು ಅಂತ ಪ್ಲೇ ಮಾಡಿದೆ. ಕೂತು ನೋಡ್ತಾ ಇದ್ರು. ಹಾಂ, ಏನಾದರೂ ಮಾಡ್ತಾ ಇದ್ದೆ ನೀನು, ಓಕೆ ನಾನು ನುಡಿಸಿದ್ರೆ ಮಾಡ್ತೀಯಾ ಅಂದರು. ಅವಾಗ ಫುಲ್ ಖುಷಿ ನನಗೆ, ಖಂಡಿತ ಮಾಡ್ತೀನಿ ಅಂತ. ಆಮೇಲೆ ಅವಾಗ ಏನಂದರೆ ಅಪ್ಪಾಜಿ ಸರಿ ನಾಳೆ ನಾನು ನುಡಿಸ್ತೀನಿ ಅಂದರು. ಅವಾಗ ಏನಾಗಿತ್ತು ಅವರಿಗೆ, ಐ ಥಿಂಕ್ ಇಟ್ ವಾಸ್ 2000. ಓಕೆ, ಅವರಿಗೆ ಬೈಪಾಸ್ ಆಗಬೇಕಿತ್ತು ಆಗ. ಅವ್ರಿಗೆ ತುಂಬ ದೂರಾಲೋಚನೆ ತುಂಬ ಮಾಡ್ತಾರೆ. ಸೊ ಸರಿ ಏನೋ ಅನಿಸ್ತು ಗೊತ್ತಿಲ್ಲ. ಅವ್ರ ಆಪ್ರೇಷನ್ಗೆ ಹೋಗೋ ಒಂದು 3-4 ದಿನದಲ್ಲಿ ಅವ್ರದ್ದು ಸರ್ಜರಿ ಪ್ಲ್ಯಾನ್ ಆಗಿತ್ತು. ನಾಳೆನೇ ನುಡಿಸ್ತೀನಿ ಸರ್, ಯಾವ್ಯಾವ ಸಾಂಗ್ ಅಂತೆಲ್ಲ ಲಿಸ್ಟ್ ಹೇಳಿದ್ರು. ಒಂದು 2 ಸಾಂಗ್ ನುಡಿಸಿದ್ರು ಅಷ್ಟೇ, ಬರೀ ಕ್ಲಿಕ್ ಹಾಕ್ಕೊಂಡು ಟೆಂಪೋ ಫಿಕ್ಸ್ ಮಾಡಿ ಅವ್ರು ನುಡಿಸಿದ್ರು. ಅದಕ್ಕೆ ಸರಿ ಅಂತ ಹೇಳಿ ನಾನು ಬರೋದ್ರೊಳಗೆಲ್ಲ ಮ್ಯೂಸಿಕ್ ಮಾಡಿಟ್ಟಿರೋ, ಚೆನ್ನಾಗಿರೋ ಅಂದರು. ಸರಿ ಅಂತ ನಾನು ಏನೋ ನನಗೆ ಒಂದು ಎಕ್ಸೈಟ್ಮೆಂಟು, ಮ್ಯೂಸಿಕ್ ಮಾಡೋಕ್ಕೆ ಶುರು ಮಾಡಿ ಏನೊಂದು ಮಾಡಿದೆ. ಮತ್ತೆ ಎಲ್ಲ ನನಗೆ ಈಗ ಅಪ್ಪಾಜಿದ್ದು ಇದು ಸಿಕ್ತಲ್ಲ, ಅಂದರೆ ಅಪ್ರೂವಲ್ ಸಿಕ್ಕಾಯಿತು, ಸಪೋರ್ಟು ಎಲ್ಲ. ಹಾಗೆ ಏನೋ ಒಂದು 2 ಸಾಂಗು ಹಾಗೆ ಪ್ಲೇ ಮಾಡಿದೆ. ಮತ್ತು ಗಾಡ್ಸ್ ಗ್ರೇಸ್ ಹಿಸ್ ಸರ್ಜರಿ ವೆಂಟ್ ವೆಲ್. ಆ್ಯಂಡ್ ಡಾಕ್ಟರ್ಸ್ ಆಲ್ಸೋ ಏನಂದರೆ 3 ತಿಂಗಳು ನೀವು ಇನ್ಸ್ಟ್ರೂಮೆಂಟೇ ಮುಟ್ಟಬಾರ್ದು ಅಂದರು ಅವರು. ಬಟ್ ಅವ್ರದ್ದು ವಿಲ್ ಪವರ್ ಎಷ್ಟಿತ್ತು ಅಂದರೆ ಎಕ್ಸಾಕ್ಟ್ಲಿ ಆಫ್ಟರ್ ಅ ಮಂತ್ ಹಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಕಚೇರಿ. ಸೊ ಇದನ್ನಲ್ಲಿ ನಾವು ತುಂಬ ಕಲಿಬೇಕು. ವಿಲ್ ಪವರ್ ಅಂದರೆ ಒಬ್ಬ ಮನುಷ್ಯನನ್ನು ಯಾವುದೇ ಒಂದು ಕಾಯಿಲೆಯಿಂದನೂ ಗುಣ ಮಾಡುತ್ತೆ ಅಂತ. ಸೊ ಆಮೇಲೆ ಇದೆಲ್ಲ ಆದಮೇಲೆ ಇವಾಗ HME ಇಂದ ಮುತ್ತುಕುಮಾರ್ ಅಂತ ಒಬ್ಬರು ಇದ್ದರು. ಅವ್ರು ಯಾವುದೋ ಒಂದು ಕಾಂಟ್ರಾಕ್ಟ್, ಆವಾಗ CD ಕ್ಯಾಸೆಟ್ಸ್ಗಳು ಸರಿ ರೆಕಾರ್ಡ್ ಮಾಡೋಣ ಅಂತೇಳಿ ಒಂದು ಕಾಂಟ್ರಾಕ್ಟ್ ತೊಗೊಂಬಂದರು. ಆವಾಗ ನಾನು ಒಳಗಿಂದ ಏನೋ ಇದನ್ನು ಪ್ಲೇ ಮಾಡಿದೆ. ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತಲೂ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಇವರು ದಡಾರ್ ಅಂತ ಡೋರ್ ಓಪನ್ ಮಾಡ್ಕೊಂಡು ಒಳಗೆ ಬಂದರು. ಏನಿದು ಪ್ಲೇ ಮಾಡು ಅಂತ ಮುತ್ತುಕುಮಾರ್ ಅವರು. ನನಗೆ ಭಯ ಆಯ್ತು, ಯಾರು ನೀವು ಏನು ಅಂತ. ನನ್ನ ರೂಮಲ್ಲಿ ಇದ್ದೆ ನಾನು. ಸೊ ಮಣಿ ಇಲ್ವಾ ಅಂತ ಅಪ್ಪ ಕರೆದ್ರು. ನೋಡಿ ಇವರು ಸೋ ಆ್ಯಂಡ್ ಸೋ ಏನೋ ನೀನು ಪ್ಲೇ ಮಾಡಿದ್ದೆ ಅದನ್ನು ಕೇಳಬೇಕು ಅಂದರು. ಅಣ್ಣ ಇಲ್ಲ, ನನಗೆ ಇದೇ ಮ್ಯೂಸಿಕ್ ಬೇಕು. ಆಗ ನನಗೇನು ಅರ್ಥ ಆಗ್ತಾ ಇಲ್ಲ. ಸೊ ಅವ್ನು ಚಿಕ್ಕ ಹುಡುಗಾರಿ, ಅವನನ್ನೆಲ್ಲ ನೀವು ಕೆಡಿಸ್ಬೇಡಿ, ಸುಮ್ಮನೆ ಬಿಟ್ಬಿಡಿ ಅವನನ್ನು, ಏನೋ ಮಾಡ್ತಾ. ಇಲ್ಲ ದಿಸ್ ಈಸ್ ವಾಟ್ ಐ ವಾಂಟ್. ನನಗೆ ಇವಾಗ ಇದು ಕಾಂಟ್ರಾಕ್ಟ್ ನನಗೆ ಬೇಡ, ಕ್ಲಾಸಿಕಲ್ ಬೇಡ, ನನಗೆ ಫ್ಯೂಷನ್ ಬೇಕು. ದಿಸ್ ಈಸ್ ದ ನೀಡ್ ಆಫ್ ದ ಅವರ್ ಅಂತ ಹೇಳಿ ಬಿಡ್ಲೇ ಇಲ್ಲ. ನನಗೆ ಏನೋ ಮಾಡ್ತೀಯಾ ಅಂದರು. ನನಗೆ ಐ ಡೋಂಟ್ ನೋ ಎನಿಥಿಂಗ್, ದಟ್ಸ್ ಹೌ ಸ್ಟಾರ್ಟೆಡ್. ಆಮೇಲೆ ಅಪ್ಪಾಜಿ ಹೇಳಿದ್ರು ಇಲ್ಲ ಬೇಡ, ಅವನನ್ನು ಸುಮ್ಮನೆ ಅವನು ಇನ್ನೂ ಕಲಿಬೇಕಿದೆ, ಇವಾಗಲೇ ಅವನನ್ನು ಮೈನ್ ಸ್ಟ್ರೀಮಲ್ಲಿ ಹಾಕೋದು ಬೇಡ, ತುಂಬ ಕಲಿಬೇಕು ಅವನು. ಅವ್ರು ಇಲ್ಲೂ ಇಲ್ಲ ಅಂತೇಳಿ ನೆಕ್ಸ್ಟ್ ಡೇ ಕಾಂಟ್ರಾಕ್ಟೇ ಇಟ್ಕೊಂಡ್ಬಂದರು. ಸಾಂಗ್ ಲಿಸ್ಟು, ಕಾಂಟ್ರಾಕ್ಟ್, ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಬಿ. ಇವಾಗ ಪ್ರಾಜೆಕ್ಟ್ ಕೈಯಲ್ಲಿದೆ, ಏನು ಮಾಡೋದು, ಸ್ಟುಡಿಯೋ ಇಲ್ಲ, ಏನಿಲ್ಲ, ಗೊತ್ತಿಲ್ಲ. ದೆನ್ ಐ ವೆಂಟ್ ಟು ಅಗೇನ್ ಆಸಿಫ್ ಅಲಿ ಅವ್ರ ಹತ್ರ ಹೋಗಿ ಹಿಂಗೆ ಇದೆ ಅಂತ. ಹೌದಾ ಸರಿ ನೀನು ಮಾಡು, ನೋ ಪ್ರಾಬ್ಲಮ್ ಅಂತೇಳಿ ಅವ್ರ ಸ್ಟುಡಿಯೋ ನನಗೆ 3 ತಿಂಗಳಿಗೆ ಸ್ಟುಡಿಯೋ ಕೊಟ್ಟು ಅವ್ರದ್ದೇ. ಹಿ ಲಿಟ್ರಲಿ ಮೇಡ್ ಮೀ ಡೂ ದ ಪ್ರಾಜೆಕ್ಟ್. ಆ್ಯಂಡ್ ಅವರು ಅದೇ ಸಾಫ್ಟ್ವೇರಲ್ಲೂ ಅಷ್ಟೇ, ಹೆಂಗೆ ಅಂದರೆ ನೀನು ಇದನ್ನು ಮಾಡೋಕ್ಕೆ ಈ ಒಂದು 4 ಕಮಾಂಡ್, ಇದಕ್ಕೆ ಇದು 4 ಕಮಾಂಡ್, ಫ್ರಂಟಿಗೆ ಬ್ಯಾಕಿಗೆ ಅಷ್ಟಿಷ್ಟು ಅಂತ ಮಾತ್ರ ಹೇಳ್ಕೊಟ್ಟಿದ್ದು. ದೆನ್ ಇಟ್ ಈಸ್ ಆಲ್ ಅಷ್ಟು. ಅಪ್ಪಾಜಿ ಬಂದರು, ರೆಕಾರ್ಡ್ ಮಾಡಿದರು. ಓಕೆ, ಸೆಲ್ಫ್ ಲರ್ನ್ಡ್. ಟ್ಯೂಟೋರಿಯಲ್ ನೋಡೋಕ್ಕೂ ಆವಾಗ ಯೂಟ್ಯೂಬು ಅದೆಲ್ಲ ಏನು ಇಲ್ಲ. 10 ಜನರ ಹತ್ರ ಕೇಳಿಕೊಂಡು ಎಲ್ಲ ಆರ್ಟಿಸ್ಟ್ಗಳನ್ನು ಕರೆದು ಇರೋದು ಅಂತ ಗಾಡ್ಸ್ ಗ್ರೇಸ್ ಡ್ರೀಮ್ ಜರ್ನಿ ಅಂತ ಒಂದು ಆಲ್ಬಮ್ ಮಾಡಿದ್ವಿ. ದೆನ್ ದಟ್ ವಾಸ್ ದ ಬ್ಲಾಕ್ ಬಸ್ಟರ್ ಹಿಟ್. ಹಾಗಾಗಿ ವಿತ್ ಅಪ್ಪಾಜಿಸ್ ಬ್ಲೆಸ್ಸಿಂಗ್ಸ್ 4 ವಾಲ್ಯೂಮ್ every year we released 4 volumes of. ಸೊ ಕನ್ನಡ ಚಿತ್ರರಂಗದಲ್ಲಂತೂ ಮೊದಲು ಗಣೇಶನ ಆಶೀರ್ವಾದ ಆಗುತ್ತೆ ಅಂತ. ಸೊ ಹೇಗೆ ಪರಿಚಯ ಆಗಿದ್ದು ಸರ್ ಈ ಕಡೆ ಬಂದಿದ್ದು? ಅದೇ ನಾನು ಇವಾಗ ಅಪ್ಪಾಜಿದ್ದು ಡ್ರೀಮ್ ಜರ್ನಿ ಆದಮೇಲೆ ದೇರ್ ಆರ್ ಲಾಟ್ ಆಫ್ ಕಾಂಟ್ಯಾಕ್ಟ್ಸ್, ಕನೆಕ್ಷನ್ಸ್ ತುಂಬ ಬಂತು ಫ್ಯೂಷನ್ ಆಲ್ಬಮಿಗೆ. ಚಿಕ್ಕ ಆ್ಯಡ್ ಜಿಂಗಲ್ಸ್ಗಳು ಅವಾಗ ಏನು ಗೊತ್ತಿಲ್ಲ, ಟು ಬಿ ಆನೆಸ್ಟ್. ಮಾಡ್ತಾ ಕಲ್ತಿದ್ದು. ಅಂದರೆ ಆ್ಯಂಡ್ ಅವಕಾಶಗಳು ತುಂಬಾ ಅಂದರೆ ಹೊಸಬ್ರು ಅಂತ ಇದ್ದಾಗಲೇ ಆವಾಗ ಇನ್ನೂ ಇವಾಗ ಬೆಳೆಸೋ ಥರನೇ. ಆವಾಗ ನಾನು ಚೆನ್ನೈಯಲ್ಲಿ ಇದ್ದಿದ್ದರಿಂದ ಬೇರೆ ಬೇರೆ ಥರ ಕನೆಕ್ಷನ್ಸ್ಗಳು. ಆ್ಯಂಡ್ ಆವಾಗ ಡಿಜಿಟಲ್ ಯುಗ ಜಸ್ಟ್ ಸ್ಟಾರ್ಟ್ ಆಗ್ತಾ ಇತ್ತು. ಜಸ್ಟ್ ಅಂದರೆ ಜಸ್ಟ್ ಆವಾಗ
3D ಮ್ಯಾಕ್ಸ್ ಮೀಡಿಯಾ ಅಂತ ಒಂದು ಕಂಪನಿ, ದೇ ಕೇಮ್ ಫ್ರಮ್ ಯುನೈಟೆಡ್ ಸ್ಟೇಟ್ಸ್. ಅವ್ರು ಬಂದೇನೋ ಡಿಜಿಟಲ್ ಮೂವಿ ಅಂತ ಮಾಡಬೇಕು ಅಂತ ಮಾಡಿದರು. ಸೊ ಅದಕ್ಕೆ ಒಂದು ಕನೆಕ್ಷನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಈ ಆಲ್ಬಮ್ಗಳು ಅದಿದೆಲ್ಲ ತುಂಬ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ನಮಗೆ ಅವಾಗ ಕೈಯಲ್ಲಿ ಪ್ರಾಜೆಕ್ಟ್ ಇಲ್ಲ. ಆಲ್ ವಿ ಹ್ಯಾವ್ ಟು ಡೂ ಇಸ್ ಟ್ರೈ ಸಮಥಿಂಗ್ ಅಂತ. ಟು ಬಿ ಆನೆಸ್ಟ್, ಟ್ರೈ ಸಮಥಿಂಗ್. ಹೀರೋ ಬರೋದನ್ನೆಲ್ಲ ಅಲ್ಲಿಂದ ಏನಾದರೂ ಯಾರ ಹತ್ರ ಆದರೂ ಒಂದು 2 ದಿನಕ್ಕೆ ತೊಗೊಂಬರೋದು, ಆ ಎಕ್ವಿಪ್ಮೆಂಟನ್ನು ಇಲ್ಲಿನ ತೊಗೊಂಬರೋದು, ಅಲ್ಲೋಗಿ ಸ್ಟುಡಿಯೋದಲ್ಲಿ ಕೂರೋದು. ಇನ್ಫ್ಯಾಕ್ಟ್ ನಾನು ಈಗ ಡ್ರೀಮ್ ಜರ್ನಿ ಮಾಡೋಕ್ಕೆ ಮುಂಚೆ ವೆನ್ ಐ ಸ್ಟಾರ್ಟೆಡ್ ವಿತ್ ಆಸಿಫ್ ಅಲಿ ಅವ್ರ ಜೊತೆ ನಾನು ಸ್ಟುಡಿಯೋದಲ್ಲಿ ಸ್ಟುಡಿಯೋ ಬಾಯ್ ಕೆಲಸ ಮಾಡ್ತಾ ಇದ್ದೆ. ಅಂದರೆ ಅಪ್ಪಾಜಿ ಅವಾಗ ನನಗೆ ಒಂದು ವಿಷಯ ಮಾತ್ರ ಹೇಳಿದ್ದೆ ಏನಂದರೆ, ಇವಾಗ ಡ್ರೀಮ್ ಜರ್ನಿ ಆದಮೇಲೆ ನೋಡಿ ಇವಾಗ ಏನೋ ನಿನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀನು ಒಂದು ಫೀಲ್ಡಿಗೆ ಬಂದಿದ್ಯಾ. ಇವಾಗ ಮ್ಯೂಸಿಕ್ ಡೈರೆಕ್ಷನ್ ಅನ್ನೋದು ಇಟ್ ಈಸ್ ಅ ಡಿಫರೆಂಟ್ ಆಸ್ಪೆಕ್ಟ್ ಆಲ್ ಟುಗೆದರ್. ಇವಾಗ ನಂತರ ಮ್ಯೂಸಿಷಿಯನ್ ಆದರೆ ನಿಂದು ಬದುಕಿನ ಲೆಕ್ಕ ಏನಂದರೆ, ಇವತ್ತು ಪ್ರೋಗ್ರಾಮ್ ಬುಕ್ ಆಗಿದೆ, ಅಲ್ಲಿ ಹೋಗ್ತೀಯಾ, ರೆಸ್ಟ್ ತೊಗೋತೀಯಾ, ಪ್ರೋಗ್ರಾಮ್ ನೋಡಿಸ್ತೀಯಾ, ದುಡ್ಡು ತೊಗೋತೀಯಾ, ಬರ್ತೀಯಾ, ಅಲ್ಲಿಂದ ಅಲ್ಲಿ ಮುಕ್ತಾಯ. ನಿಮಗೆ ಮ್ಯೂಸಿಕ್ ಡೈರೆಕ್ಷನ್ ಅದು ಹಾಗಲ್ಲ, ತುಂಬಾ ಇದೆ ಅದರಲ್ಲಿ. ಮತ್ತು ಒಂದು ವಿಷಯ ಇವಾಗಲೇ ಹೇಳ್ತೀನಿ, ಎಲ್ಲರೂ ರೆಹಮಾನ್, ಎಲ್ಲರೂ ಇಳೆಯರಾಜ, ಹಂಸಲೇಖ ಸರ್, ರಾಜನ್ ಅಂದರೆ ಆಗಕ್ಕಾಗಲ್ಲ. ಸೊ ಹಾಗೆ ಆಗಬೇಕು ಅಂತ ನೀನು ನೋಡಬೇಡ. ಬಟ್ ನಿನಗೆ ಅಂತ ಏನಾದರೂ ಮಾಡಬೇಕಿದ್ರೆ ಇದನ್ನು ಶಾಸ್ತ್ರೋಕ್ತವಾಗಿ ಕಲಿ. ಯಾರ ಜೊತೆನಾದರೂ ಹೋಗಿ ಸೇರಿಕೊಂಡು ಅದರ ಪ್ರಾಸೆಸ್ಗಳನ್ನು ಕಲಿ. ನಾನು ಇದು ಡ್ರೀಮ್ ಜರ್ನಿ ಏನೋ ಆಯಿತು, ನಿನಗೆ ಏನೋ ಇದಾಯಿತು, ಬಟ್ ಇದಕ್ಕೆ ಮೇಲೆ ನಾನು ನಿನಗೆ ಯಾವುದೇ ಪ್ರೊಡ್ಯೂಸರ್ಗಳಿಗಾಗಲಿ ಡೈರೆಕ್ಟರ್ಗಳಿಗಾಗಲಿ ನಿನಗೆ ನಾನು ಇಂಟ್ರೊಡ್ಯೂಸ್ ಕೊಡಲ್ಲ. ನನ್ನಿಂದ ನಿನಗೆ ಯಾವುದೇ ಪ್ರಾಜೆಕ್ಟು ಬರಲ್ಲ. ನಾನು ಹೇಳಿ ಅವ್ರು ಕೊಡಲೂಬಹುದು. ಬಿಗಿನರ್ಸ್ ಲಕ್ ಅಂತ ಒಂದು ಮರಕ್ಕೆ ಮಾವಿನಕಾಯಿ ನೋಡ್ತೀವಿ, ಕಲ್ಲು ಹೊಡಿತೀವಿ, ಫಸ್ಟಿಗೆ ಬಿದ್ದು ಹೇಳೋದು ಸೂಪರ್ ಸೂಪರ್ ಅಂತ ಹೇಳಿ ಸೆಕೆಂಡಿಗೆ ಬೀಳಬೇಕು. ಅದು ಪರಿಶ್ರಮದಿಂದ. ಸೊ ನೀನು ಕಲಿ, ನಿನ್ನ ದಾರಿ ನೀನು ಮಾಡಿಕೊಂಡ್ರೆ ನಿನ್ನ ದಾರಿ, ನನ್ನ ಆಶೀರ್ವಾದ ನಿನ್ನ ಹಿಂದೆ ನಾನಿದ್ದೀನಿ, ಅಷ್ಟು ಮಾತ್ರ ಅಂತ ಹೇಳಿದೆ. ಅಲ್ಲಿಂದ ದ ಸೀರಿಯಸ್ನೆಸ್ ಆಫ್ ಲೈಫ್ ರಿಯಲಿ ಸ್ಟಾರ್ಟೆಡ್. ಅಗೇನ್ ಐ ವೆಂಟ್ ಅಂಡ್ ವರ್ಕ್ಡ್ ವಿತ್ ಆಸಿಫ್ ಅಲಿ ಅವ್ರ ಜೊತೆ. ಆವಾಗ ದೇವಾನಂದ್ ಸರ್ ಜೊತೆ ವರ್ಕ್ ಮಾಡುವಂಥ ಅವ್ರು ಮಾಡಿದರು. ದ ಗ್ರೇಟ್ ಲೆಜೆಂಡ್ ನಮ್ಮ ದೇವಾನಂದ್, ಹಿಂದಿನ ಲಕ್ಕಿ ಅಲಿ ಅವ್ರ ಜೊತೆ ವರ್ಕ್ ಮಾಡಿದರು. ಸೊ ಆವಾಗೆಲ್ಲ ನಾನು ತುಂಬಾ ಒಂದು ಇದರಲ್ಲಿ ಅಂದರೆ ಕಲಿಬೇಕು ಅಂತ. ಹಾಗೆ ಕೆಲವೊಂದು ಚಿಕ್ಕ ಚಿಕ್ಕ ಜಿಂಗಲ್ಗಳು ಮತ್ತು ಫೋರ್ಡ್ ಇದ್ದೊಂದು ಫೋರ್ಡ್ ಐಕಾನ್ ಅಂತ ಆವಾಗ ಇದಾಗ್ತಾ ಇತ್ತು, ಅದರದ್ದೊಂದು ಅಡ್ವರ್ಟೈಸ್ಮೆಂಟು ಹಾಗೆಲ್ಲ ಬರ್ತಾನೆ ಇತ್ತು. ಆ್ಯಂಡ್ ಆಲ್ಬಮ್ಗಳನ್ನು ಮಾಡ್ತಾ ಇದ್ದೆ. ಸೊ ನನಗೆ ಇದಕ್ಕಿಂತ ಮುಂಚೆ ನಾನು ಮಲಯಾಳಂ ಮಾಡಿದೆ. ಫಸ್ಟ್ ವಾಸ್ ಮಲಯಾಳಂ. ಸೊ ಈ 3D ಮ್ಯಾಕ್ಸ್ ಮೀಡಿಯಾ ಅವ್ರದ್ದು ಒಂದು ಕಂಪನಿಯಿಂದ ನನಗೆ ಮಲಯಾಳಂನ ಶ್ಯಾಮ್ ದತ್ ಅಂತ ಒಬ್ಬ ಸಿನಿಮಾಟೋಗ್ರಾಫರ್, ಟುಡೇ ಇಸ್ ಅ ವೆರಿ ಬಿಗ್ ಸಿನಿಮಾಟೋಗ್ರಾಫರ್. ಸೊ ಅವ್ರ ಮೂಲಕ ಬಿ ಉನ್ನಿಕೃಷ್ಣ ಅಂತ ಡೈರೆಕ್ಟರ್, ಅವ್ರದ್ದು ಅನ್ನು ಮಳೆಯ ಇರುಣ್ಣು ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದಕ್ಕೆ ಸ್ಟೇಟ್ ಅವಾರ್ಡ್. ದಟ್ಸ್ ಅ ಬ್ಲೆಸ್ಸಿಂಗ್. ಆ್ಯಂಡ್ ಆಮೇಲೆ ಮಲಯಾಳಂನಲ್ಲಿ ಸ್ಮಾರ್ಟ್ ಸಿಟಿ ಅಂತ ಒಂದು ಇದು ಮಾಡಿದೆ, ಏನು ಸಿನಿಮಾ ಮಾಡಿದೆ. ಬಟ್ ಅಪ್ಪಾಜಿ ಯಾವತ್ತೂ ಹೇಳ್ತಾನೆ ಅಂದರು, ನಿನಗೆ ಫಸ್ಟ್ ಇದರಲ್ಲಿ ಯಾವತ್ತೂ ಸಕ್ಸಸ್ ಬರಬಾರ್ದು, ಬಂದರೆ ಮತ್ತೆ ಒಂದು ಅಹಂಕಾರ ಬರುತ್ತೆ. ಸೊ ಇಂಡಸ್ಟ್ರಿಯಲ್ಲಿರುವಂಥ ಹೊಡೆತಗಳು, ಇಂಡಸ್ಟ್ರಿಯಲ್ಲಿರುವಂಥ ಒಂದು ಕಷ್ಟಗಳು ಎಲ್ಲ ಗೊತ್ತಾಗಬೇಕು. ಆವಾಗಲೇ ಏನಾಗುತ್ತೆ, ನಾವು ಫಸ್ಟಲ್ಲಿ ಬಂದಾಗ ವೈಡ್ ಆ್ಯಂಗಲಲ್ಲಿ ಹಿಂಗೆ ಬರ್ತೀವಿ, ಫೋಕಸ್ ಇರಲ್ಲ, ಎಲ್ಲರೂ ನಾನೇ 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 ಅನ್ನೋ ದರ್ಪ ಇರುತ್ತೆ. ಹೊಡೆತಗಳು ತಿಂದಾಗ ಎಲ್ಲಿ ತಪ್ಪು ಮಾಡಿದ್ವಿ, ಓಕೆ ಇದು ಫೋಕಸ್ ಇರಲಿಲ್ಲ, ಇಲ್ಲಿ ಇರಲಿಲ್ಲ. ಸೊ ಫೈನಲಿ ಯು ಗೆಟ್ ಟು ಕಮ್ ಟು ಅ ಲೈನ್ ವೇರ್ ಆವಾಗ ನಮಗೆ ಎಲ್ಲಾನು ಅರ್ಥ ಆಗಕ್ಕೆ ಶುರು ಆಗುತ್ತೆ ಲೈಫಲ್ಲಿ. ಸೊ ಹೀ ಮೇಡ್ ಮೀ ಬಿಲೀವ್ ಇನ್ ವಾಟ್ ಐ ಹ್ಯಾವ್ ಟು ಗೋ, ನನ್ನ ಜರ್ನಿ ಏನಿದೆ ಹಾಗೆ. ಸೊ ಕನ್ನಡದಲ್ಲಿ ಮಾಡಬೇಕಂದ್ರೆ ಬೇರೆ 2-3 ಸಿನಿಮಾಗಳು ಮಾತಾಡಿದ್ರು, ಬಟ್ ಯಾವುದು ವರ್ಕ್ ಆಗಿರಲಿಲ್ಲ. ಅವಾಗ ಏನಂದರೆ ಸಿನಿಮಾ ಒಂದು ಮಾಡಬೇಕು ಅನ್ನೋಂಥ ಒಂದು ಹುಚ್ಚಿತ್ತು. ನಾನು ಆಲ್ಬಮಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ದೆ, KVR ಕೃಷ್ಣ ಅಂತ, ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ರಾಧಾಕೃಷ್ಣ ಅಂತ ಕರಿತೀವಿ. ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಸಡನ್ಲಿ ಮಣಿ ಅವ್ರ ಜೊತೆ ನಾನು ಒಂದು ಆಲ್ಬಮ್ ಮಾಡಿದ್ದೆ, ಕನ್ನಡ ರಿಲೀಸ್ ಆಗಿರಲಿಲ್ಲ. ಸೊ ಬೆಂಗಳೂರಿಗೆ ಬನ್ನಿ ಮಾತಾಡಬೇಕು ಅಂತ ಅಲ್ಲಿಂದ ಮಾತಾಡಿದೆ. ಅವಾಗಷ್ಟೇ ಮದುವೆ ಆದ ಹೊಸತು. ಸೊ ಬಂದೆ ಬೆಂಗಳೂರಿಗೆ. ಬಂದಾಗ ಡೈರೆಕ್ಟ್ಲಿ ರೂಮಲ್ಲಿ ಒಬ್ಬ ಸೀರಿಯಸ್ ಲುಕಿಂಗ್ ಪರ್ಸನ್ ಜೊತೆ ಕೂತಿದ್ರು. ಯಾರಪ್ಪ ಅಂತ ನೋಡಿದ್ರೆ ದಿನೇಶ್ ಬಾಬು ಸರ್. ನನಗೆ ಅವರು ನೋಡಿನೇ ಭಯ ಆಗಕ್ಕೆ ಶುರು ಆಯ್ತು. ಹಂಗೆ ಕನ್ನಡಕ್ಕೆ ಹಿಂಗೆ ಅನ್ಕೊಂಡು ಹಿಂಗೆ ನೋಡ್ತಾ ಇದ್ರು. ಸೊ ಕಮ್ ಸಿಟ್ ವಿ ನೀಡ್ ಟು ಟಾಕ್ ಅಂತ. ಆಮೇಲೆ ಸರ್ ಬರ್ತೀನಿ ಸರ್ ಅಂತೇಳಿ ಇವ್ರನ್ನ ಕರ್ಕೊಂಡು, ಸರ್ ಏನು ಸರ್ ಇದು ಕರ್ಕೊಂಬಂದು ಇವರು ಹುಲಿ ಬೋನಲ್ಲಿ ಸಿಕ್ಕಿದಾಗ ದಿನೇಶ್ ಬಾಬು ಸರ್ ಅವ್ರು ತುಂಬ ಸೀರಿಯಸ್ ಆಗಿದ್ದಾರೆ, ಏನು ಸರ್ ಅಂತ ಕೇಳಿದಾಗ ಇಲ್ಲ ಸಿನಿಮಾ ಮಾಡ್ತಾ ಇದ್ವಿ, ಅವರೇ ದಿನೇಶ್ ಬಾಬು ಸರ್, ಗೊತ್ತು ಸರ್ ಅವರು ಅಂತ. ಮತ್ತೆ ಬಟ್ ಹಿ ವಾಸ್ ವೆರಿ ಸ್ವೀಟ್, ಮಾತಾಡಿದರು. ಹಾಗೆ ಗಣೇಶ ಅಂತ ಒಂದು ಸಿನಿಮಾ, ಜಗ್ಗೇಶ್ ಅಣ್ಣ ಮತ್ತು ಅನಂತ್ನಾಗ್ ಸರ್, ವೆರಿ ಗುಡ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್. ದಿನೇಶ್ ಬಾಬು ಸರ್ ಜೊತೆ ಅದರಲ್ಲಿ ತುಂಬ ಕಲಿತೆ. ಯಾಕಂದರೆ ಅವರು ಇವಾಗಲೂ ನಾನು ಅವರನ್ನು ಪ್ರೀತಿಯಿಂದನೇ ಹಿಟ್ಲರ್ ಅಂತಲೇ ಕರೆಯೋದು. ಅಂದರೆ ಅವ್ರದ್ದು ಟೈಮಿಂಗ್. ಅವರು ನನಗೆ ಕೆಲವೊಂದು ವಿಷಯಗಳನ್ನು
ಆವಾಗ ನಮಗೆ ಅದು ಅರ್ಥ ಆಗಲಿಲ್ಲ, ಇವಾಗೆಲ್ಲ ಕೂತ್ರೆ ಅರ್ಥ ಆಗುತ್ತೆ. ಅಂದರೆ ಸಂಗೀತಕ್ಕಾಗಲಿ ಯಾವುದಕ್ಕಾಗಲಿ ಒಂದು ಟೈಮ್ ಇದೆ. ನೀನು ಬೆಳಿಗ್ಗೆ 4 ಗಂಟೆಯಿಂದ ಒಂದು 8 ಗಂಟೆವರೆಗೆ ಕಂಪೋಸಿಂಗ್ ಮಾಡಿ, ಮತ್ತು ನೀವು ನೈಟೆಲ್ಲ ಕೂತು ನನಗೆ ಫುಲ್ಲು ದಿ ಬೆಸ್ಟ್ ಮ್ಯೂಸಿಕ್ ಇನ್ ದ ವರ್ಲ್ಡ್ ಕೊಡ್ತೀರಿ, ನನಗೆ ಬೇಡ ಅದು. ಅದಕ್ಕೆ ಅಂತ ಟೈಮ್ ಇದೆ, ಆ ಟೈಮನ್ನು ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬಾ ಹೇಳ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಡೂಸ್ ಆ್ಯಂಡ್ ಡೋಂಟ್ಸ್, ದಿ ಪ್ರಾಸೆಸ್ ಆಫ್ ಮೇಕಿಂಗ್ ಸಿನಿಮಾ, ಹಾಗೆಲ್ಲ ಅವರಿಂದ ತುಂಬ ಕಲಿತೆ. ಈಗ ಕನ್ನಡ ಸಿನಿಮಾ ಐ ರಿಯಲಿ ಹ್ಯಾವ್ ಟು ಗಿವ್ ಇಟ್ ಟು ಮಿಸ್ಟರ್ KVR ಕೃಷ್ಣ, ಅಂದರೆ ಅವರಿಂದ ಫಸ್ಟ್ ಸಿನಿಮಾ ಬಂದಿದೆ. ಬಟ್ ಇಷ್ಟು ಮಧ್ಯದಲ್ಲೂ ಸರ್, ಅಂದರೆ ನಿಮ್ಮದೊಂದು ಕನಸುಗಳ ಜೊತೆಗೆ ಯಾವಾಗಲೂ ಹೋರಾಟ ಇದ್ದೇ ಇರುತ್ತೆ, ನಡೀತಾ ಇರುತ್ತೆ. ಈ ಕದ್ರೀಸ್ ಕೀಸ್ ಅಂತ ಹೇಳಿ ನಿಮ್ಮ ಸ್ಟುಡಿಯೋ ಮಾಡ್ತಿರಲ್ಲ ಸರ್, ಅದು ಯಾವಾಗ ಆಗಿದ್ದು ಸರ್? ಅದು ಏನಂದರೆ 2000 ಸ್ಟಾರ್ಟ್ ಮಾಡಿದ್ದು, ಅಂದರೆ ವರ್ಕಿಂಗಿಗೆ 2001 ವರ್ಕಿಂಗಿಗೆ ಅಂತ ಹೇಳಿ ಒಂದು ಸ್ಪೇಸ್ ಬೇಕು ಅಂತ ಹೇಳಿ. ಸ್ಟುಡಿಯೋ ಬಗ್ಗೆ ದೊಡ್ಡ ಐಡಿಯಾ ಏನು ಇರಲಿಲ್ಲ. ಒಂದು ಅಪಾರ್ಟ್ಮೆಂಟನ್ನು ಒಂದು ರೆಂಟಿಗೆ ತೊಗೊಂಡು, ನಮ್ಮ ಮನೆ ಕೆಳಗನೆ ರೆಂಟಿಗೆ ತೊಗೊಂಡು ಅಲ್ಲೇ ಒಂದು ಡೆನ್ ಥರ ಮಾಡೋಣ, ಅಂದರೆ ವರ್ಕ್ ಮಾಡೋಣ, ಎಲ್ಲ ಸೋ ಮೆನಿ ಪೀಪಲ್ ಆರ್ ಕಮಿಂಗ್, ನನಗೊಂದು ವರ್ಕಿಂಗಿಗೆ ಬೇಕು ಅಂತ. ಸೊ ಹಾಗೆ ಕದ್ರೀಸ್ ಕೀಸ್ ಹುಟ್ಕೊಳ್ತು. ಮತ್ತು 2013 ಐ ಶಿಫ್ಟೆಡ್ ದ ಲೊಕೇಶನ್ ಅಲ್ಲಿಂದ ಇನ್ನು ಬಿಗರ್ ಲೊಕೇಶನ್ಗೆ. ಆ ಟೈಮಲ್ಲಿ ಹೋದಾಗಲೂ ನನ್ನ ಹತ್ರ ಎಕ್ವಿಪ್ಮೆಂಟ್ಸ್ ಅಂತ ಅಷ್ಟೇನು ಇರಲಿಲ್ಲ, ನನ್ನ ಪರ್ಸನಲ್ಗೆ ಅಂತ ತೊಗೊಂಡೋಗಿದ್ದೆ. ಬಟ್ ಆ ಜಾಗದಲ್ಲಿ ಏನಾಯ್ತು ಅಂದರೆ, ಆ ಜಾಗದ ಒಂದು ಲಕ್ಕ ಏನು ಅಂತ ಗೊತ್ತಿಲ್ಲ, ಸ್ಟುಡಿಯೋ ಸ್ಟಾರ್ಟೆಡ್ ಗ್ರೋಯಿಂಗ್, ಎಕ್ಸ್ಪ್ಯಾಂಡಿಂಗ್. ಒಂದು ಸೈಡ್ ಆಫ್ ದ ಫ್ಲೋರ್ ಇತ್ತು, ದ ಅದರ್ ಫ್ಲೋರ್ ಆಲ್ಸೋ ವಿ ಟುಕ್, ಆ್ಯಂಡ್ ಗ್ರೌಂಡ್ ಫ್ಲೋರ್ ಇದು ಮಾಡಿದೆ. ಸ್ಟುಡಿಯೋ ಎಕ್ಸ್ಪ್ಯಾನ್ಷನ್ ಎಷ್ಟಾಯ್ತು ಅಂದರೆ, ಇನ್ ದ ಸ್ಪ್ಯಾನ್ ಆಫ್ 2 years ವಿ ವೇರ್ ಒನ್ ಆಫ್ ದ 7 ಬೆಸ್ಟ್ ಸ್ಟುಡಿಯೋಸ್ ಇನ್ ಚೆನ್ನೈ ಬೈ ಗಾಡ್ಸ್ ಗ್ರೇಸ್. ಆ್ಯಂಡ್ ನಮ್ಮ ಹತ್ರ ಜಾಮ್ ಸ್ಪೇಸ್ ಇತ್ತು, ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಸ್ಕೂಲ್, ಆಲ್ಮೋಸ್ಟ್ ಅರೌಂಡ್ 80 ಸ್ಟೂಡೆಂಟ್ಸ್ ಇದೆ, ಅದು ನಡೀತಾ ಇತ್ತು. ಒಂದು ಜಾಮ್ ಸ್ಪೇಸ್ ಅಂದರೆ ಮ್ಯೂಸಿಷಿಯನ್ಸ್ ಬಂದು ಶೋಸ್ ಮುಂಚೆ ಪ್ರಾಕ್ಟೀಸ್ ಮಾಡೋರು, ಅದೆಲ್ಲ ದ ಮೋಸ್ಟ್ ಇನ್ ಡಿಮಾಂಡ್ ಪ್ಲೇಸ್ ನಮ್ಮದಾಗಿತ್ತು. ದ ಲಾಟ್ ಆಫ್ ಮೂವೀಸ್ ಯೂಸ್ ಟು ಹ್ಯಾಪನ್, ಬೇರೆ ಬೇರೆ. ಆ್ಯಂಡ್ ಒಂದು ಹೊಸಬರಿಗೆ ಅಂತಲೇ ಒಂದು ಚಿಕ್ಕದೊಂದು ಸ್ಟುಡಿಯೋ ಮಾಡಿದ್ವಿ, ಅದರಲ್ಲಿ ಶಾರ್ಟ್ ಫಿಲ್ಮ್ ಮಾಡುವವರು ಅವರು ಇವರೆಲ್ಲ. ಅಂದರೆ ನನಗೆ ಲಾಸ್ಟಿಗೆ ನನಗೆ ಸಿಗ್ತಾ ಇರಲಿಲ್ಲ ಸ್ಟುಡಿಯೋ. ದೇರ್ ಯೂಸ್ ಟು ಬಿ ಅನ್ ಆ್ಯಪ್, ಅದರಲ್ಲಿ ನಾನು ಫಸ್ಟಿಗೆ ಅಂದರೆ ನಾನು ತುಂಬ ಸ್ಟ್ರಾಂಗ್ ಆಗಿ ಇದು ಮಾಡಿದ ಮೇಲೆ ಮ್ಯಾನೇಜ್ಮೆಂಟ್ ನನಗೆ ಕೊಡ್ತಾ ಇದ್ರು, ಆ ಥರ ಗಾಡ್ಸ್ ಗ್ರೇಸ್. ಸೊ ದ್ಯಾಟ್ಸ್ ಹೌ ಕದ್ರೀಸ್ ಕೀಸ್, ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ವಂಡರ್ಫುಲ್ ಜರ್ನಿ. ಸೊ ನಿಮಗೆ ಸಿಕ್ಕಂಥ ಸಾಲು ಚಿತ್ರಗಳನ್ನು ನೋಡೋದಾದರೆ ತುಂಬ ರೇರ್. ಅಂದರೆ ರವಿಚಂದ್ರನ್ ಅವರು ಬೇರೆ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದೆ ತುಂಬ ಕಡಿಮೆ ಅಂತ ಅನ್ಸುತ್ತೆ. ಸೊ ಅದರಲ್ಲಿ ನೀವು ಕೂಡ ಮಾಡಿದಾರಲ್ಲ ಸರ್. ನಾವು ನಾವು ಚಿಕ್ಕ ಇದನ್ನು ಬೆಳ್ಕೊಂಡು ಬಂದಿದ್ದೆ ಅವರು ರವಿಚಂದ್ರನ್ ಸರ್, ಹಂಸಲೇಖ ಸರ್. ಇದು ಹಿ ವಾಸ್ ವೆರಿ ಸ್ವೀಟ್. ಕ್ರೇಜಿ ಲೋಕ ಅಂತ ಒಂದು ಸಿನಿಮಾದಲ್ಲಿ ಅವ್ರಿಗೆ ಸಂಗೀತ ನಿರ್ದೇಶನ. ಅದೇ ನನಗೆ ಗಾಡ್ಸ್ ಗ್ರೇಸ್ ಐ ಹ್ಯಾವ್ ವರ್ಕ್ಡ್ ವಿತ್ ಆಲ್ಮೋಸ್ಟ್ ಆಲ್ ದ ಹೀರೋಸ್. ಅಂದರೆ ನನಗೆ ದೊಡ್ಡ ತ್ರಿಮೂರ್ತಿಗಳ ಜೊತೆ ವರ್ಕ್ ಮಾಡುವಂಥ ಅವಕಾಶ ಸಿಕ್ಕಿಲ್ಲ ಅಷ್ಟೇ. ಬಟ್ ಬೇರೆ ಎಲ್ಲ ನನಗೆ ಅಂದರೆ ಎಲ್ಲರೂ ಆಲ್ ಹ್ಯಾವ್ ಬ್ಲೆಸ್ಡ್ ಮೀ. ನನಗೆ ಎಲ್ಲ ಸಿನಿಮಾಗಳಲ್ಲಿ ನಾನಾಯಿತು, ನನ್ನ ಕೆಲಸ ಆಯಿತು ಹಾಗಿರೋರು. ಸೊ ರವಿಚಂದ್ರನ್ ಸರ್ ಜೊತೆನೂ ವರ್ಕ್ ಮಾಡಿದ್ದು, ಮತ್ತೆ ನಮ್ಮ ಅಪ್ಪು ಸರ್ ಜೊತೆ ಪೃಥ್ವಿ ಸಿನಿಮಾದ ಹಾಡುಗಳಾಗಿರ್ಬೋದು. ಅಂಡ್ ಇವತ್ತಿಗೂ ನನಗೆ ತುಂಬಾ ಫೇವರೇಟ್ ಬೆಸ್ಟ್ ಅಂದ್ರೆ ರನ್ ಆಂಟನಿ ಸಿನಿಮಾದ ಹಾಡು, ಜನಕ್ ಜನಕ್ ಮರಡೋಲಿ. ಅಪ್ಪು ಸರ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಬಹಳ ಅದ್ಭುತವಾದ ಕಂಪೋಸಿಷನ್ ಸರ್ ಅದು. ಅಲ್ಲ, ಆಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ಹೇಳಬೇಕು ಸರ್. ನೀವು ಅವ್ರ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದ್ದು ಒಂಥರ ಆದರೆ ಅವರನ್ನು ಹಾಡಿಸಿದ್ದಿದೆಯಲ್ಲ, ಸೊ ಡಿಫ್ರೆಂಟ್ ಮ್ಯಾನರ್ ಅದು. ಅಂದರೆ ರನ್ ಆಂಟನಿಗೆ ಅವರೇ ಹಾಡಿದ್ರಲ್ಲ, ಸೊ ಹೇಗೆ ಸರ್? ಅಂದರೆ ಸಿ ಮ್ಯೂಸಿಕ್ ಅಗೇನ್ ಅಪ್ಪು ಸರ್ಗಾಗಲಿ ನಮ್ಮ ಒಂದು ದೊಡ್ಡ ಮನೆಗೆ ನಾವು ಮ್ಯೂಸಿಕ್ ಇನ್ಕ್ಲಿನೇಷನ್ ಬಗ್ಗೆ ಹೇಳೋದು ಅವಶ್ಯಕತೆನೇ ಇಲ್ಲ. ಯಾಕಂದರೆ ಒನ್ ಆ್ಯಂಡ್ ಓನ್ಲಿ ಆ್ಯಕ್ಟರ್ ಅಂತ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಂದರೆ ಹಿ ವಾಸ್ ಅ ಕಂಪ್ಲೀಟ್ ಆ್ಯಕ್ಟರ್. ಸಿಂಗಿಂಗ್ ಆಗಲಿ, ಹಾಡುಗಾರಿಕೆ ಆಗಲಿ, ಅಭಿನಯ ಆಗಲಿ, ನಟನೆ ಆಗಲಿ, ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಐ ಮೈ ಬಿ ಇಗ್ನೋರೆಂಟ್, ಬಟ್ ನನಗೆ ಗೊತ್ತಿರೋ ಪ್ರಕಾರ ಇಲ್ಲ. ಅಂಡ್ ಅದರಲ್ಲಿ ಹಾಡುಗಾರಿಕೆಯಲ್ಲೇ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡು ಆ ಒಂದು ಅವರಿಗೆ ಅಪ್ಪು ಸರ್ಗೆ ಅದನ್ನು ತುಂಬ ಒಂದು ಇಷ್ಟ ಇತ್ತು. ಅಂದರೆ ಇನ್ಫ್ಯಾಕ್ಟ್ ನಾನು ಅವರನ್ನು ಭೇಟಿ ಮಾಡಿದಾಗ ಬೇರೆ ಬೇರೆ ಥರ ಹಾಡುಗಳನ್ನು ಮಾಡೋಣ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನಾನೇ ಹಾಡಬೇಕು ಅಂತಾನೆಲ್ಲ, ಹೊಸಬ್ರು ಬರಬೇಕು, ಸಿನಿಮಾನೇ ಆಗಬೇಕು ಅಂತ ಇಲ್ಲ, ಈ ಥರ ಎಲ್ಲ ಹೇಳ್ಕೊಂಡಿದ್ದೆ ಸರ್ ನನಗೆ. ಆ್ಯಂಡ್ ಪೃಥ್ವಿ ಟೈಮಲ್ಲಿ ಹೋದಾಗ ಫಸ್ಟಿಗೆ ನಾನು ಅದು ಹೆಜ್ಜೆಗೊಂದು ಹೆಜ್ಜೆ ಟ್ಯೂನ್ ಮಾತ್ರ ಕೊಟ್ಟಿದ್ದೆ. CD ತೊಗೊಂಡು ಹೋಗೇ ಬಿಟ್ರು ಅವರು. CD ತೊಗೊಂಡು ಹೋಗೇ ಬಿಟ್ರು. ಅಂದರೆ ರಾಘಣ್ಣ ಹೇಳ್ತಾಯಿದ್ರು, ಅಪ್ಪು ಅದನ್ನು CD ತೊಗೊಂಡು ಹೋಗಿ ಆಯಿತು ಬಿಡಿ ಅಂತ. ಈ ಥರ ರನ್ ಆ್ಯಂಟನಿಲಿ ಅಷ್ಟೇ. ನಾನು ಜನಕ್ ಮಾಡಿ ಅದನ್ನು ಇದು ಮಾಡಿದಾಗ ಅವರೇ ಹೇಳಿದ್ದು ವಿನು ಹತ್ರ ಹೇಳಿ, ನಾನೇ ಇದನ್ನು ಹಾಡ್ತೀನಿ, ಐ ವಾಂಟ್ ಟು ಸಿಂಗ್ ವಿತ್. ಆಮೇಲೆ ಕಾಲ್ ಮಾಡಿ ಅದರ ಬಗ್ಗೆ ಶ್ರುತಿ ಬಗ್ಗೆ ಅವರು, ಅಂದರೆ ಒಬ್ಬೊಬ್ಬ ಸಿಂಗರಿಗೂ ಒಂದೊಂದು ಲಿಮಿಟೇಷನ್ ಶ್ರುತಿ ಇರುತ್ತೆ, ಆ ಒಂದು ಸ್ಕೇಲನ್ನು ಡಿಸ್ಕಸ್ ಮಾಡಿ
ಓಕೆ ಈ ನೋಟ್ ನನಗೆ ಟಚ್ ಆಗುತ್ತೆ ಇದಾಗತ್ತೆ ಅಂತೇಳಿ. ದೆನ್ ಹಿ ಓನ್ಲಿ ಕೇಮ್. ಇಟ್ ವಾಸ್ ಅ ಬ್ಯೂಟಿಫುಲ್ ಆ್ಯಂಡ್ ಅವರ ಹಾಡುಗಾರಿಕೆ ಬಗ್ಗೆ ಹೇಳಬೇಕಾಗಿದ್ದೇ ಇಲ್ಲ, ತುಂಬ ಚೆನ್ನಾಗಿ ಆಡಿದ್ದಾರೆ ಆ್ಯಂಡ್ ವೆರಿ ಜೋವಿಯಲಿ ಸಾಂಗ್. ದಟ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ಸರ್ ಅದ್ರದ್ದು ಒಂದು ಬಿಟ್ಟು ಕೇಳ್ಬೋದಾ ಅಥವಾ ನೀವು ಹಾಡ್ಬೋದಾ? झनक झनक मन डोले, झनक झनक मन डोले, ಮಾತಿನಲೋ ಮೌನದಲೋ ಹೇಗೆ ತಿಳಿಸಲಿ ಈ ಚೆಲುವೆ ಜೊತೆಯಲಿ ಇರುವಾಗ ಗಲಿಬಿಲಿ ಇವಳದು ಹೊಸ ತರದ ತರಲೇ. झनक झनक मन डोले, झनक झनक मन डोले, झनक झनक मन डोले, झनक झनक मन डोले. ಎರಡಕ್ಕೂ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್. ಅಂದರೆ ಅದರಲ್ಲಿ ನಾನು ಕಂಪೋಸಿಂಗ್ ಮಾಡಿದಾಗಲೇ ಜನಕ್ ಜನಕ್ ಮನ ಡೋಲೆ ಅಂತ ಏನೋ ಒಂದು ಹಾಕಿದ್ದೆ. ಆಮೇಲೆ ಪ್ರಸಾದ್ ಸರ್ ಹೇಳಿದರು ಅಂದರೆ ಇದೇ ಚೆನ್ನಾಗಿದೆ, ಈ ಥರನೇ ಯೂಸ್ ಮಾಡೋಣ ಅಂತ. ಸೊ ಹಾಗಾಗಿ ದೆನ್ ಅದರ್ ದೆನ್ ದಟ್ ಒಂದು ಶಾಕುಂತಲೆ ಕೂಡ ಅವರೇ ಬರೆದಿದ್ದು ಇದು ಕೂಡ. ಹೌದು ಹೌದು ಸರ್. ಈಗ ನಿಮ್ಮ ಮ್ಯೂಸಿಕಲ್ ಜರ್ನಿ ನೋಡಿದಾಗ 100 ಸಿನಿಮಾಗಳ ಸಂಗೀತ ನಿರ್ದೇಶನ ಅಂದರೆ ದಟ್ ಈಸ್ ಓನ್ಲಿ ಬರೀ ಕನ್ನಡ ಮಾತ್ರ ಅಲ್ಲ, ನೀವು ತುಳು ಕೂಡ ಮಾಡಿದ್ದೀರಾ, ತುಳು, ತಮಿಳ್, ತೆಲುಗು, ಮಲಯಾಳಂ ಆ್ಯಂಡ್ ಜೊತೆಗೆ ಇಂಗ್ಲೀಷ್ ಸಿನಿಮಾ ಕೂಡ ಸ್ಕೋರಿಂಗ್ ಮಾಡಿದ್ದೀರಾ ಅಲ್ಲ. ಸೊ ಇದೆಲ್ಲ ನೋಡಿದಾಗ ಸರ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆದಾಗ ಲೈಕ್ ನನ್ನ ಜರ್ನಿ ಈ ಥರ ಇದೆ ಅಂತ ಹೇಳಿದಾಗ ವಾಟ್ ಮೋರ್ ವಿ ನೀಡ್ ಅನ್ನೋ ಥರ ಕ್ವಶನ್ ಇರುತ್ತಾ ಅಥವಾ ಸ್ಟಿಲ್ ಐ ನೀಡ್ ಅನ್ನೋ ಥರ? ಇಲ್ಲ ಸರ್, ಅದೇನಂದರೆ ನಾವು ವೆನ್ ಯು ಸ್ಟಾರ್ಟ್ ಅ ಕರಿಯರ್ ಎನಿ ಒನ್ ಈ ವಿಷಯದಲ್ಲಿ ನಾನು ಸ್ಟಾರ್ಟ್ ಕರಿಯರ್ ಮಾಡಿದಾಗ ನನಗೆ ಒಂದು ಸಿನಿಮಾ ಮಾಡಬೇಕು, ಫಸ್ಟ್ ಸಿನಿಮಾ. ನಮ್ಮದೇ ಆದ ಒಂದು ಮನಸ್ಸಲ್ಲಿ ಒಂದು ಚಿಕ್ಕ ಕ್ಯಾಲ್ಕುಲೇಷನ್, ಇಷ್ಟು ಬಜೆಟ್ ಇರ್ಬೋದು, ಇದರಲ್ಲಿ ನಾನು ಇದು ಮಾಡ್ಬೋದು ಈ ಥರ ಲೆಕ್ಕಾಚಾರಗಳು. ಬಟ್ ಸಿನಿಮಾ ಮಾಡಿದೆ ನಾನು. ಐ ಸ್ಟಾರ್ಟೆಡ್ ಡೂಯಿಂಗ್ ಎ ಸಿನಿಮಾ ಆ್ಯಂಡ್ ಎವ್ರಿ ಒನ್ಸ್ ಕರಿಯರ್ ಐ ಥಿಂಕ್ ಅರೌಂಡ್ 5 years ಒನ್ಸ್ ನಾವು ಕರಿಯರಲ್ಲಿ ಒಂದ್ಸಲ ಬ್ಯುಸಿ ಆದಮೇಲೆ ನೀವು ಮಾಡ್ಬೋದು, ನೀವು ಅದನ್ನು ನೀವು ಯೋಚನೆ ಮಾಡಿ ತುಂಬ ಬ್ಯುಸಿ ಆದಮೇಲೆ ನಾವು ಅದರಲ್ಲಿ ಮುಳುಗೋಗಿರ್ತೀವಿ. 5 ವರ್ಷಕ್ಕೊಂದ್ಸಲ ವಿ ಟರ್ನ್ ಬ್ಯಾಕ್ ಆ್ಯಂಡ್ ಸಿ ವಾಟ್ ಈಸ್ ಅವರ್ ಜರ್ನಿ. ಆವಾಗ ಟು ಬಿ ಆನೆಸ್ಟ್ ಯು ವುಡ್ ಹ್ಯಾವ್ ಕ್ರಾಸ್ಡ್ ಯುವರ್ ಮೈಲ್ ಸ್ಟೋನ್ ಲಾಂಗ್ ಬ್ಯಾಕ್. ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದವನು 5 ವರ್ಷ ಬಿಟ್ಟು ನೋಡಿದ್ರೆ ಆವಾಗಲೇ 10 ಸಿನಿಮಾ ಮಾಡಿದ್ದೆ. ಐ ಡಿಂಟ್ ರಿಯಲೈಸ್ ನನ್ನ ಬಜೆಟಲ್ಲಿ ಏನಲ್ಲಿ ಇದಿತ್ತು ಅದಕ್ಕಿಂತ 4 ಪಟ್ಟು ಬಜೆಟನ್ನು ಬಿಗಿನಿಂಗಲ್ಲೇ ಮಾಡಿದ್ದೆ ನಾನು. ಆ್ಯಂಡ್ ಸಾಂಗ್ಗಳು ಆ್ಯಂಡ್ ಐ ಗಾಟ್ ಸೋ ಎನ್ಗ್ರಾಸ್ಡ್ ಇನ್ ವರ್ಕ್, ಐ ಡಿಂಟ್ ಹ್ಯಾವ್ ಟೈಮ್ ಟು ಸಿ ವಾಟ್ ಐ ವಾಸ್ ಡೂಯಿಂಗ್. ಸೊ ನನಗೆ ಗೊತ್ತಿರೋ ಪ್ರಕಾರ ಇಟ್ ಈಸ್ ಆಲ್ ಲೈಕ್ ಅ ಮಿರಾಜ್ ಸರ್. ನಮ್ಮ ಗೋಲ್ಗಳೇನಿದೆಯೋ ಒಂದು ಮಿರಾಜ್ ಥರ ನಾವು ಹೋಗ್ತಾ ಇದ್ದೀವಿ ನಮ್ಮ ಜರ್ನಿಯಲ್ಲಿ. ಆ ಮಿರಾಜ್ಗೆ ಹತ್ತಿರ ಹೋಗ್ಬೇಕು ಅಂದಾಗ ಅದು ಇನ್ನೂ ದೂರ ಹೋಗ್ತಾ ಇರುತ್ತೆ. ದಟ್ಸ್ ಹೌ ಇಸ್ ಮೇ ಬಿ ಸಕ್ಸಸ್. ನೀವು ಹೇಳಿದ್ರೆ 100 ಸಿನಿಮಾ ಆಯಿತು, ಇನ್ನು ಬೇಕಾ ಸಾಕಾ? ಇಲ್ಲ, ಐ ಡೋಂಟ್ ನೋ, ಐ ಆಮ್ ಜಸ್ಟ್ ವರ್ಕಿಂಗ್. ನನಗೆ ನಿಜವಾಗಿ ಟು ಬಿ ಆನೆಸ್ಟ್ 100 ಸಿನಿಮಾ ಆಗಿದೆ ಅಂತ ನನಗೆ ರೀಸೆಂಟ್ಲಿ ಕೈಂಡ್ ಆಫ್ ಕ್ಯಾಲ್ಕುಲೇಟೆಡ್ 100 ಇನ್ನು ಹತ್ತಿರದಲ್ಲಿ ಇದ್ದೀನಿ. ಬಟ್ ಇನ್ನೂ ಸಿನಿಮಾ ಬರ್ತಾ ಇದೆ, ಯಾಕೆಂದರೆ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ದೇ ಲವ್ ಮೀ, ನನ್ನ ವರ್ಕಿಂಗ್ ಸ್ಟೈಲ್ ಆಗಲಿ ಆ್ಯಂಡ್ ಇನ್ನೂ ಬರ್ತಾ ಇದೆ ಗಾಡ್ಸ್ ಗ್ರೇಸ್. ಆ್ಯಂಡ್ ಐ ಹ್ಯಾವ್ ಡನ್ ಇನ್ ಆಲ್ ಇದು. ನನಗೆ ಅದು ಸಿನಿಮಾದಲ್ಲೂ ಆಗಲಿ ನಾನು ಐ ನೆವರ್ ಸೆಡ್ ದ್ಯಾಟ್ ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ. ಇವಾಗ ಹೊಸಬರು ಸಿನಿಮಾ ಮಾಡೋಕ್ಕೆ ಬಂದಾಗಲೂ ಅಷ್ಟೇ ಐ ಮಿಂಗಲ್ ವಿತ್ ದೆಮ್, ಐ ಲಿಸನ್ ಟು ದ ಡೈರೆಕ್ಟರ್ಸ್ ಅವರು. ಇವಾಗ ಏನಾಗುತ್ತೆ, ತುಂಬ ಪ್ರೀತಿ ಜಾಸ್ತಿ ಆಗಿ ಡೈರೆಕ್ಟರ್ಗಳು ಯಾರು ಬಂದರೂ ಫಸ್ಟಿಗೆ ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅಯ್ಯೋ ಅದು ಮಾಡಬೇಡ್ರಪ್ಪ, ಅದಿಲ್ಲ ಸರ್, ಅದು ನಿಮ್ಮ ಮೇಲೆ ಪ್ರೀತಿ ಅಂತ ಹೇಳ್ತಾರೆ. ಸೊ ವಿಷಯ ಅಷ್ಟೇ. ಐ ನೆವರ್ ಕೌಂಟ್ ಮೈ ಜರ್ನಿ ಆನ್ ವಾಟ್ ಐ ಹ್ಯಾವ್ ಡನ್, ವಾಟ್ ಹ್ಯಾಸ್ ಟು ಬಿ ಡನ್. ಮುಂದೆ ಇಫ್ ಐ ಫೀಲ್ ಲೈಕ್ ಓಕೆ ಫೈನ್ ಸಿನಿಮಾ ಜರ್ನಿ ಇಸ್ ಇನಫ್, ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್ ಅಂದರೆ ಐ ಮೈಟ್ ಶಿಫ್ಟ್ ಟು ದ್ಯಾಟ್. ಬಟ್ ಮ್ಯೂಸಿಕ್ as it has given me the identity, it's my breath and ಅದು ಯಾವತ್ತೂ ನನ್ನ ಜೊತೆ ಇರುತ್ತೆ. ಆ್ಯಂಡ್ ನೀವು ಅದೇ ಥರ ನಿಮ್ಮ ಮ್ಯೂಸಿಕಲ್ ಜರ್ನಿಯಲ್ಲಿ ಎಲ್ಲ ಚಾಲೆಂಜಸ್ಸು ಸ್ವೀಕರಿಸಿದ್ದೀರಾ. ಅಂದರೆ ಒಂದು ಕಂಪೋಸಿಗೆ ಕೂತಾಗ ಲಿರಿಕ್ಸ್ ಇದ್ದರೂ ಕಂಪೋಸ್ ಮಾಡ್ತೀರಾ, ಲಿರಿಕ್ಸ್ ಇಲ್ಲದಿದ್ರೂ ಕಂಪೋಸ್ ಮಾಡ್ತೀರಾ. ಆ್ಯಂಡ್ ಪ್ಲಸ್ ಯಾವುದೋ ಒಂದು ಆ್ಯಂಬಿಯನ್ಸ್ ಅದಕ್ಕೋಸ್ಕರ ಬೇಕು ಅಂತ ಹೇಳಿ ಹೋಗಿ ಕೂತ್ಕೊಂಡ್ರೆ ಅಲ್ಲೂ ಕಂಪೋಸ್ ಆ್ಯಂಡ್ ಎಲ್ಲ ಥರನೂ ಯು ಆರ್ ರೆಡಿ. ಸೊ ಹಾಗಾಗಿ ನಾನೊಂದು ಟಾಸ್ಕ್ ಕೊಡೋಣ ಅಂತಿದ್ದೀನಿ ಸರ್. ಅಯ್ಯಯ್ಯೋ, ನಮಗೇನೋ ಒಂದು ಕುತೂಹಲ ಸರ್, ಬಿಕಾಸ್ ನಾವು ಒಂದಷ್ಟು ಲೈನ್ಸ್ ನೀವು ಬರ್ತೀರಾ ಅನ್ನೋ ಕಾರಣಕ್ಕೆ ನಾನು ಬರೆದಿಟ್ಟಿದ್ದೆ. ಸೊ ನಾನು ಇವಾಗ ನಿಮ್ಗೆ ಅದನ್ನು ಕೊಡ್ತೀನಿ ಸರ್. ಕ್ಯಾನ್ ಯು ಅಂದರೆ ಈಗ ಇಲ್ಲಿ ನನಗೆ ಅದನ್ನು ಟ್ಯೂನ್ ಮಾಡಿ ಕೇಳಿಸ್ಬೋದಾ ಸರ್? ಐ ವಿಲ್ ಟ್ರೈ ಸರ್, ಐ ವಿಲ್ ಟ್ರೈ. ಇದು ನೀವು ಒಂದ್ಸಲ ಓದ್ಬಿಡ್ಲಾ ಸರ್? ಎಸ್, ಇದು ಲೈಕ್ ಕದ್ರಿ ಸರ್ಗೋಸ್ಕರ ಅಂತಲೇ ನಾನು ಬರದೇ ಇವತ್ತು ಅವ್ರು ಬರ್ತಿದ್ದಾರೆ ಅನ್ನೋ ಕಾರಣಕ್ಕೆ. ಮಾತಿಗೂ ಹಾಡಿಗೂ ಸ್ವರವೇ ಪ್ರಧಾನ, ಸ್ವರಗಳ ಹರಿವಿಗೆ ಭಾವವೇ ಪ್ರಧಾನ, ನಿಶ್ಶಬ್ದಕ್ಕೂ ಸ್ವರವಿದೆ,
ಸದ್ದಿಗೂ ಸ್ವರವಿದೆ, ನೀರವ ಮೌನದಿ ನಿನ್ನೊಳಗಿನ ಉಸಿರಲ್ಲೂ ಸ್ವರವಿದೆ, ಜಾತ್ರೆಯ ಜಂಜಾಟದಿ ಕೇಳುವ ಸದ್ದಲ್ಲೂ ಸ್ವರವಿದೆ, ಎಲ್ಲೆಡೆಯೂ ಸ್ವರವಿಟ್ಟ ಸ್ವರದೊಡತಿ ಸರಸ್ವತಿಯೇ ನಿನಗಿದೋ ನಮನ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಥ್ಯಾಂಕ್ ಯು. ಅಲ್ಲ, ಗಂಭೀರ್ಯವಾಗಿ ಬರೆದಿದ್ದೀರಾ. ಸೂಪರ್ವಾಗಿ ಬರೆದಿದ್ದೀರಾ ಸರ್. ತುಂಬಾ ಒಂದು ಇದರಲ್ಲಿ ಅರ್ಥ, ಒಳಾರ್ಥಗಳು, ಅದರ ಗಾಂಭೀರ್ಯತೆ ಇದೆ. ಥ್ಯಾಂಕ್ ಯು. ಮಾತಿಗೂ ಹಾಡಿಗೂ ಸ್ವರವೇ ಪ್ರಧಾನ, ಸ್ವರಗಳ ಹರಿವಿಗೆ ಭಾವವೇ ಪ್ರಧಾನ. ಮಾತಿಗೂ ಹಾಡಿಗೂ ಸ್ವರವೇ ಪ್ರಧಾನ, ಸ್ವರಗಳ ಹರಿವಿಗೂ ಭಾವವೇ ಪ್ರಧಾನ. ನಿಶ್ಶಬ್ದಕ್ಕೂ ಸ್ವರವಿದೆ, ಸದ್ದಿಗೂ ಸ್ವರವಿದೆ. ಅಂದರೆ ಎಲ್ಲೆಲ್ಲೂ ಸ್ವರ ಇದೆ, ಸೂಪರ್ಬಾಗಿ ಬರ್ದಿದೆ ಸರ್. ನಿಶ್ಶಬ್ದಕ್ಕೂ ಸ್ವರವಿದೆ, ಸದ್ದಿಗೂ ಸ್ವರವಿದೆ, ಎಲ್ಲೆಡೆಯೂ ಸ್ವರವಿಟ್ಟ ಸ್ವರದೊಡತಿ ಸರಸ್ವತಿಯೇ ನಿನಗಿದೋ ನಮನ, ನಿನಗಿದೋ ನಮನ, ನಿನಗಿದೋ ನಿನಗಿದೋ ನಮನ, ನಿನಗಿದೋ ನಮನ, ನಿನಗಿದೋ ನಮನ. ಥ್ಯಾಂಕ್ ಯು ಸರ್. ವಾಯ್ಸ್ ಅಂತೂ ಸರಸ್ವತಿ ಬಗ್ಗೆ ನೀವು ಬರೆದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ನನಗೆ ಅಂದರೆ ಸರ್, ಒಬ್ಬ ಸಂಗೀತ ನಿರ್ದೇಶಕರು ಮಣಿಕಾಂತ್ ಕದ್ರಿ ಅಂತ ಹೇಳಿದ ಕೂಡಲೇ, ಹೆಸರು ಹೇಳಿದ ಕೂಡಲೇ ನಮ್ಮ ತಲೆಯ ಪ್ಲೇ ಲಿಸ್ಟಲ್ಲಿ ಒಂದಷ್ಟು ಹಾಡುಗಳು ಬರ್ತಾನೆ ಇರುತ್ತೆ. ಪೃಥ್ವಿ ಹಾಡಾಗಿರ್ಬೋದು, ಸವಾರಿ 2 ಹಾಡುಗಳಾಗಿರ್ಬೋದು. ಅಂದರೆ ನಾವು ಕೇಳಿದಾಗ ಅಂದರೆ ಪಟ್ಟಂತ ಕೇಳುವಂಥ ಹಾಡುಗಳು, ಸೆಳೆಯುವಂಥ ಹಾಡುಗಳು. ಈ ಹಾಡಿನಿಂದ ಬಹುಶಃ ಇವರ ಚಿತ್ರ ಜೀವನನೇ ಬದಲಾಗಿ ಹೋಯ್ತಾ ಅನಿಸುತ್ತೆ. ಆ ಅನುಭವ ನಿಮಗೂ ಆಗಿರುತ್ತೆ ಸರ್. ಅಂದರೆ ಇಂಥ ಹಾಡುಗಳು ಬಂದಾಗ, ಸೂಪರ್ ಹಿಟ್ ಆದಾಗ ಒಂದು ಹಾಡಿನ ಗೆಲುವು ನಿಜವಾಗ್ಲೂ ಎಲ್ಲಿದೆ ಅಂತ ಹೇಳ್ತೀರಿ? ಇಲ್ಲ, ಹಾಡಿನ ಗೆಲುವು ಅಂದರೆ ನನಗೆ ತುಂಬ ಅನುಭವಗಳಾಗಿವೆ. ಇವಾಗ ಒಬ್ಬರಿಗೆ ಸಕ್ಸಸ್ ಅನ್ನೋದು ಫೈನಾನ್ಷಿಯಲ್ ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ. ಹಣಕಾಸಿದ್ದು ಅಥವಾ ಒಂದು ಅವ್ರದ್ದು ಅಂತಸ್ತು, ಸ್ಟೇಟಸ್, ಅದು ಮಾತ್ರ ಸಕ್ಸಸ್ ಅಲ್ಲ ಯಾವತ್ತು. ಸಕ್ಸಸ್ ಅನ್ನೋದು ನನಗೆ ಏನಂದರೆ, ನನ್ನ ಹಾಡುಗಳನ್ನು ಕೇಳಿ ಜನ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ವಿಮರ್ಶೆ ಕೊಟ್ಟಾಗ, ಅಥವಾ ಅದರ ನನಗೆ ತುಂಬ ತೆಲುಗು ಸಾಂಗ್ಗಳನ್ನಾಗಲಿ, ನಾನೊಂದು ಮುದ್ದುಗಾರಿ ಯಶೋಧ ಅಂತ ಮಾಡಿದ್ದೆ, ಒಂದು ತುಂಬ ಜನ ನನಗೆ ಬಂದು ಮೆಸೇಜ್ ಸೋಷಿಯಲ್ ಮೀಡಿಯಾದಲ್ಲೇ, ನನ್ನ ಮಗು ನಿಮ್ಮ ಈ ಹಾಡನ್ನು ಕೇಳಿಕೊಂಡು ಮಲಗ್ತಾ ಇದೆ. ಆಮೇಲೆ ನಾನು ಇನ್ನೊಬ್ಬರು ಸ್ಪಿರಿಚುವಲ್ ಗುರು ಶ್ರೀ ಗೋಮತಿ ದಾಸ್ ಅಂತ, ಅವ್ರ ಜೊತೆ ನಾನು ಬಾಲಾ ತ್ರಿಪುರಾಂಬಿಕೆ ಅಂತ ಅವರನ್ನು ಆರಾಧಿಸ್ತೀವಿ. ಅವರು ಅದರಲ್ಲಿ ಅದನ್ನು ಮಾಡುವಂಥ ಅವರಿಗೋಸ್ಕರ ನಾನು ತುಂಬ ಆಲ್ಬಮ್ಗಳನ್ನು, ನನ್ನ ಸೇವೆ ಅಂತ ಅದು ನನ್ನ ಗುರು ಶಿಷ್ಯರ ಸಂಬಂಧ. ಅದರಲ್ಲಿ ಕೇಳ್ಕೊಂಡವ್ರು ತುಂಬ ಜನ, ಅಂದರೆ ನನ್ನ ಮಗು ಊಟ ಮಾಡಲ್ಲ, ಊಟ ಮಾಡೋದು ಇದನ್ನು ಕೇಳ್ಕೊಂಡು ಊಟ ಮಾಡುತ್ತೆ, ಅದು ಒಂದು ನಮಗೆ ಒಂದು, ಯಾಕಂದರೆ ಆ ಒಂದು ದೈವಿಕ ಒಂದು ಇದಿದೆ. ತುಂಬ ಜನ ನನಗೆ ಇವಾಗ ಪೃಥ್ವಿಯಲ್ಲಿರೋ ಜಗವೇ ನಿನ್ನದು ಹಾಡನ್ನು ಕೇಳಿ ನಾನು ತುಂಬ ಲೋ ಆಗಿದ್ದಾಗ ನಾನು ಈ ಸಾಂಗನ್ನು ಕೇಳ್ತೀನಿ ಸರ್ ಅಂತ. ಇನ್ನೊಬ್ಬ ಹುಡುಗನಿಗೆ ಯಾವುದೋ ಒಂದು ಮಿಲಿಟರಿ ಸಿಲೆಕ್ಷನಲ್ಲಿ ಅವನಿಗೆ ಮಿಸ್ ಆಯ್ತಂತೆ, ಅವನೇ ಹೇಳಿದ್ ನನಗೆ. ಆಮೇಲೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಆಮೇಲೆ ಈ ಸಾಂಗ್ ಕೇಳ್ಕೊಂಡು ಅಗೇನ್ ಈ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಂಡ್ ಫುಲ್ ಬೆಳಿಗ್ಗೆ ಒಂದು 4 ಗಂಟೆಯಿಂದ ಅವನು ಜಾಗಿಂಗ್ ಮಾಡಿದಾಗಲೂ ಇದನ್ನೇ ಲೂಪ್ ಥರ ಹಾಕ್ಕೊಂಡು ಕೇಳ್ಕೊಂಡು ಅಗೇನ್ ಹಿ ಗಾಟ್ ಇನ್ ಟು ದ ಇದು ಅಂತ ಹೇಳ್ದ. ನನಗೆ ಅದು ಇದೆಲ್ಲ ಕೇಳಿದ್ದು ನನಗೆ ಜನ ಹೇಳಿದ್ದು. ಆ್ಯಂಡ್ ದ್ಯಾಟ್ ಟೈಮ್ ಏನಾಗುತ್ತೆ ನಮಗೆ, ರಿಯಲಿ ಐ ಫೀಲ್ ಆನರ್ಡ್. ದಟ್ ಈಸ್ ದ ಸಕ್ಸಸ್ ಅಲ್ವಾ. ಇವಾಗ ನಾವು ಒಂದು ಸಾಂಗನ್ನು ಮಾಡಿದಾಗ ಓವರ್ ಕಾನ್ಫಿಡೆನ್ಸ್ ಇರಲ್ಲ. ಈ ಸಾಂಗ್ ನಮ್ಗೆ ಇಷ್ಟ ಆಯಿತು, ನಮ್ಮ ಟೀಮ್ಗೆ ಇಷ್ಟ ಆಯಿತು, ಜನರಿಗೆ ಇಷ್ಟ ಆಗಬೇಕು. ಒಂದು ಲವ್ ಸಾಂಗ್ ಮಾಡ್ತಾ ಇದ್ದೀನಿ, ಐ ಹ್ಯಾವ್ ಟು ಪೋರ್ ಆಲ್ ಮೈ ಲವ್ ಇನ್ ಟು ದ್ಯಾಟ್. ಆವಾಗಲೇ 10 ಜನರಿಗೆ ಅದನ್ನು ಕೇಳೋಕ್ಕಾಗೋದು. ಅದನ್ನು ನಿಜವಾಗ್ಲೂ ಕೇಳಿದಾಗ, ಇವಾಗ ನನ್ನ ನಿನ್ನ ದನಿಗಾಗಿ ಸಾಂಗ್ ಇರಲಿ, ಮರಳಿ ಮರೆಯಾಗಿ, ಇವತ್ತು ಎಲ್ಲ ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗಳಲ್ಲಿ ಸಾಂಗ್ಗಳಲ್ಲಾಗಲಿ ಎಲ್ಲರೂ ಅದನ್ನು ಹಾಕೊಂಡು, ಸೊ ದ್ಯಾಟ್ ಈಸ್ ಬಿಕಾಸ್ ದ್ಯಾಟ್ ಮಚ್ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ದೇ ಗಿವ್ ಟು ದ ಸಾಂಗ್ ಆಲ್ಸೋ. ದ್ಯಾಟ್ ಈಸ್ ಆರ್ ಸಕ್ಸಸ್. ನನಗೆ ಇದೆ ಒಂದು ಖುಷಿ. ತಂದೆಯ ಹೆಸರಲ್ಲಿ ಟ್ರಸ್ಟ್ ಸ್ಥಾಪನೆ ಮಾಡಿ ಅಲ್ಲಿ ಯುವಕರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡೋದಾಗಿರ್ಬೋದು, ಅದ್ರ ಬಗ್ಗೆ ಹೇಳಿ ಸರ್. ಹೌದು, ಯಾಕಂದರೆ ತಂದೆಯವ್ರದ್ದೊಂದು, ನನಗೆ ಎವ್ರಿಥಿಂಗ್ ಈಸ್ ಮೈ ಫಾದರ್ ಓನ್ಲಿ. ಅವ್ರದ್ದೊಂದು ಕನಸು ಏನಂದರೆ ಮಂಗಳೂರನ್ನು ಕೂಡ ಒಂದು ಹಬ್ ಮಾಡಬೇಕು, ಮ್ಯೂಸಿಕ್ ಹಬ್ ಮಾಡಬೇಕು. ಅದಕ್ಕೆ ನನ್ನದು ಒಂದು ಇದಿದೆ. ಯಾಕಂದರೆ ನಾನು ಇವಾಗ ಇರುವಂಥ ಒಂದು ಪರಿಸ್ಥಿತಿ, ಆ ಟೈಮಲ್ಲಿ ಮಂಗಳೂರಾಗಲಿ ಅಥವಾ ಬೇರೆ ಯಾವುದೇ ಇದರಲ್ಲಾಗಲಿ ಒಂದು ಆ ಥರ ಒಂದು ಉತ್ತೇಜನ
ಶಾಲಾ ಮಟ್ಟದಿಂದ ಉತ್ತೇಜನ ಈ ಮಕ್ಕಳಿಗೆ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಇದ್ದಿದ್ರೆ ಇವತ್ತು ನಾನು ಬೇರೆ ದೊಡ್ಡ ಕಲಾವಿದನಾಗ್ತಿದ್ದೆ. ಆ ಒಂದು ರಿಗ್ರೆಟ್ ನನಗಿದೆ. ಸೊ ಹಾಗಾಗಿ ನಾನು ಇವಾಗ ನಮ್ಮ ಟ್ರಸ್ಟ್ ತಂದೆಯವರ ಹೆಸರಲ್ಲಿರೋ ಟ್ರಸ್ಟ್ ಮೂಲಕ ಏನು ಮಾಡ್ತಾ ಇದ್ದೀನಿ ಅಂದರೆ, ಚಿಕ್ಕ ಸಾಧಕರನ್ನ ಗುರುತಿಸಿಕೊಂಡು ಇವಾಗ ವಿ ವಿಲ್ ಗೋಯಿಂಗ್ ಟು ಸ್ಟಾರ್ಟ್ ದ ಸೀರೀಸ್ ಆಫ್ ಕಾನ್ಸರ್ಟ್ಸ್. ಇವಾಗ ನಾಟ್ ವೆರಿ ಬಿಗ್ ಆರ್ಟಿಸ್ಟ್, ಇವಾಗ ಒಂದು 15-18 ವರ್ಷದಲ್ಲಿರೋ ಸಾಧಕರು ಯಾರಿದ್ದಾರೆ ಅವರನ್ನೆಲ್ಲ ಗುರುತಿಸಿ ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಕಾನ್ಸರ್ಟ್ಸ್ಗಳನ್ನು ಮಾಡೋಕ್ಕೆ ಪ್ಲಾನ್ ಮಾಡ್ತೇನೆ. ಯಾಕಂದರೆ ಆ ಏಜಲ್ಲಿರೋ ಮಕ್ಕಳು ನಮ್ಮ ಏಜಲ್ಲಿರೋ ಇನ್ನೊಬ್ಬ ಬಂದು ಇಲ್ಲಿ ಸೆಲೆಬ್ರಿಟಿ ಸ್ಟೇಟಸಲ್ಲಿ ಕೂತು ನಮ್ಮನ್ನು ರಂಜಿಸ್ತಾ ಇದ್ದಾರೆ ಅಂದರೆ ಇವರಿಗೂ ಉತ್ತೇಜನ ಸಿಗಬೇಕು. ಹೌದು, ಅದು ಬರಬೇಕು ಅವರಿಗೆ. ಇವಾಗ ಫಾರ್ಚುನೇಟ್ಲಿ ಅಥವಾ ಅನ್ಫಾರ್ಚುನೇಟ್ಲಿ ಕಿಡ್ಸ್ ಆರ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ವೆಸ್ಟರ್ನ್ ಮ್ಯೂಸಿಕ್, ಬಟ್ ದಟ್ಸ್ ಆಲ್ಸೋ ಫಾರ್ಮ್ ಆಫ್ ಮ್ಯೂಸಿಕ್ ಅಲ್ಲಿ, ಅದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಬಟ್ ಇದನ್ನು ಕೂಡ ಮಾಡಿದರೆ ನಾನು ಒಂದು ದಿನ ಆ ಸ್ಟೇಜಲ್ಲಿ ಕೂರಬೇಕು ಅನ್ನೋಂಥ ಸೀರಿಯಸ್ನೆಸ್ ಬರುತ್ತೆ, ಆ ಉತ್ತೇಜನ ಸಿಗತ್ತೆ. ಅದಕ್ಕೋಸ್ಕರ ಆದರೆ ಫೈನಲಿ ಏನಂತ ಹೇಳಿದ್ರೆ, ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಜರ್ನಿ ಅಂತ ಹೇಳಿದಾಗ ಫ್ಯಾಮಿಲಿ ತುಂಬ ಮುಖ್ಯ ಆಗುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್. ಫ್ಯಾಮಿಲಿ ಇದೆ ವೆರಿ ತುಂಬ ಸಪೋರ್ಟಿವ್. ಫಸ್ಟ್ ಆಫ್ ಆಲ್ ನನಗೆ ಅಪ್ಪಾಜಿದ್ದು ಒಂದು, ದೆನ್ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದರೆ ಅವರು ಎಲ್ಲದರಲ್ಲೂ ಎಲೆಮರೆ ಕಾಯ್ತಾರ. ಒಂದು ಅದೇ ನಾನಿಲ್ಲಿ 26 to 27 years ಶಿ ಹ್ಯಾಸ್ ಟ್ರಾವೆಲ್ಡ್ ಒಂದು 23 ಕಿಲೋಮೀಟರ್ 24 ಕಿಲೋಮೀಟರ್ ಒನ್ ವೇ, ಚೇಂಜಿಂಗ್ 2 ಬಸ್. ಅಷ್ಟೊಂದು ಶಿಸ್ತು ಅಂದರೆ ಅವರಿಗೆ. ಬೆಳಿಗ್ಗೆ ಎದ್ದು ನಾವು ಚಿಕ್ಕ ವಯಸ್ಸಿಂದನೇ ಅವ್ರು 5 ಗಂಟೆಗೆ ಎದ್ದು ನಮಗೆ ಅಲ್ಲಿ ಅಡಿಗೆ ಎಲ್ಲ ಮಾಡಿ ಅವರೊಂದು ಪರ್ಟಿಕ್ಯುಲರ್ ಟೈಮಿಗೆ ಹೊರಡಬೇಕು. ಆವಾಗ ಬಸ್ಸು, ಫಸ್ಟ್ ಬಸ್ ಟು ಒನ್ ಮೋರ್ ಪಾಯಿಂಟ್, ಅಲ್ಲಿಂದ ಇನ್ನೊಂದು ಬಸ್ಸು. ಮತ್ತು ನಮಗೆಲ್ಲ ಅನುಕೂಲಗಳು ಬಂದು ಕೂಡ ಎಲ್ಲ ಆಗಿ ಕೂಡ ನಮಗೆ ಎಲ್ಲ ಅನುಕೂಲ ಬಂದು ನಮ್ಮ ಕಾರ್ ಗೀರೆಲ್ಲ ಆವಾಗ ಏನಿರಲಿಲ್ಲ. ಕಾರೆಲ್ಲ ಬಂದ ಮೇಲೂ ಹಿ ಯೂಸ್ ಟು ಟೇಕ್ ಒಂದು 5 minutes ಎಕ್ಸ್ಟ್ರಾ. ಆವಾಗ ವಿ ಯೂಸ್ ಟು ಟೇಕ್ ಹರ್ ಟು ದ ನೆಕ್ಸ್ಟ್ ಸ್ಟಾಪ್. ಅಲ್ಲಿ ತಗೊಂಡೋಗಿ ಬಸ್ಸನ್ನು ಚೇಸ್ ಮಾಡಿ ನಿಲ್ಲಿಸಿ ಬಸ್ಸನ್ನು ಅವ್ರಿಗೆ ಹತ್ತಿಸದಿದ್ದೆ. ಆದರೂ ಅವ್ರು ಬಸ್ಸಲ್ಲಿ ಹೋಗ್ತಾ ಇದ್ರು. ತುಂಬ ಒಂದು ಶಿಸ್ತು. ಶಿ ಇಸ್ ರಿಟೈರ್ಡ್ ನಾವು. ಪ್ರೈಮರಿ ಸ್ಕೂಲ್ಗೆ ಬಂದು ಅವರು ಪಾಠ ಹೇಳ್ಕೊಡ್ತಾ ಇದ್ರು. ಇವಾಗ ನಮಗೆ ಸಂಸ್ಕಾರ ಅನ್ನೋದು ಅಪ್ಪಾಜಿಯಿಂದ ಬಂದಿದ್ರೆ, ಶಿಸ್ತು ಅದಿದೆಲ್ಲ ಬಂದಿರೋದು ಡೆಫಿನೆಟ್ಲಿ ಫ್ರಮ್ ಮೈ ಮದರ್ ಸರೋಜಿನಿ. ಅವರಿಗೆ ನಿಜವಾಗ್ಲೂ ಶಿ ಇಸ್ ಮೈ ಪವರ್ ಅಂತ ಹೇಳ್ಬೋದು. ಅವರಿಗೆ ಇವಾಗ ಅಪ್ಪಾಜಿ ಇಲ್ಲದೆ ಇರೋ ಒಂದು ಸ್ಥಾನವನ್ನು ಅವರು ಕಂಪ್ಲೀಟಾಗಿ ನನಗೆ ಇದು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಾನು ನಿಜವಾಗ್ಲೂ ಐ ಹ್ಯಾವ್ ಟು ನನ್ನ ಪ್ರಣಾಮಗಳನ್ನು ಮಾಡಲೇಬೇಕು. ಯಾಕಂದರೆ ಆ ಥರ ಒಂದು ಅಪ್ಪಾಜಿ ಮಾತ್ರ ಅಲ್ಲ, ಅಮ್ಮ ಸಿಗೋದು ತುಂಬ. ಆ್ಯಂಡ್ ಅದರ್ ದನ್ ದಟ್ ಮೈ ಫ್ಯಾಮಿಲಿ ಲೈಫ್, ಈಗ ಗಾಟ್ ಮ್ಯಾರಿಡ್ ಅದಿತಿ ಅಂತ ಹೇಳಿ. ಅವರು ಶಿ ಈಸ್ ಅ ಪಂಜಾಬಿ ಬೇಸಿಕಲಿ, ಆ್ಯಂಡ್ ಚೆನ್ನೈಯಲ್ಲೇ ಇದಾಗಿದ್ದು. ನಾವು ಶಿ ಈಸ್ ವರ್ಕಿಂಗ್ ಫಾರ್ ಒರಾಕಲ್. ಇಬ್ರು ಮಕ್ಕಳಿದ್ದಾರೆ. ಒಬ್ಬ ಮಗ ಈಸ್ ಜಸ್ಟ್ ಟರ್ನ್ಡ್ 14 ನಾವು. ಸೊ ಅವನು 8th ಸ್ಟ್ಯಾಂಡರ್ಡ್ ಇವಾಗ. ಮಗಳು 10 years ಆಯಿತು. ಶಿ ಈಸ್ ಜಸ್ಟ್ 4th ಸ್ಟ್ಯಾಂಡರ್ಡ್. ಸೊ ಹಾಗಾಗಿ ದೇ ಹ್ಯಾವ್ ಆಲ್ ಬೀನ್ ವೆರಿ ಸಪೋರ್ಟಿವ್. ಆ್ಯಂಡ್ ನಮ್ಗೆ ಗೊತ್ತಲ್ವ ಸರ್, ನಮ್ಮ ಕ್ರಿಯೇಟಿವ್ ಫೀಲ್ಡಲ್ಲಿ ಇರೋರು ಯಾವಾಗ ಎಲ್ಲಿ ಇರ್ತೀವಿ, ನೈಟಲ್ಲಿ ಏನೆಲ್ಲ ಕಿರ್ಚ್ತೀವಿ, ಇದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು. ಕಲಾವಿದರ ಇದು. ಈಗ ನಮ್ಮ ಅಪ್ಪಾಜಿ ಇಷ್ಟೊಂದು ದೊಡ್ಡ ಒಂದು ಇದರಲ್ಲಿ ಬರಬೇಕಂದ್ರೂ ಫ್ಯಾಮಿಲಿ ಸಪೋರ್ಟ್ ವಾಸ್ ವೆರಿ ಬಿಗ್. ಹಾಗೆ ಐ ಆಮ್ ಆಲ್ಸೋ ಬ್ಲೆಸ್ ಸರ್. ಎಸ್ ಸರ್. ಅಂದರೆ ಫೈನಲಿ ಈಗ ಪ್ರೆಸೆಂಟ್ಲಿ ನಿಮ್ಮ ಪ್ರಾಜೆಕ್ಟ್ಗಳು ಏನೇನಿದೆ ಸರ್? ಏನು ಹ್ಯಾಪ್ನಿಂಗ್, ವಾಟ್ಸ್ ಹ್ಯಾಪ್ನಿಂಗ್? ನಿಜವಾಗಲೂ ಹೇಳಿದರೆ ತುಂಬ ಪ್ರಾಜೆಕ್ಟ್ಸ್ಗಳು ನಡೀತಾ ಇವೆ. ಇವಾಗ ನನಗೆ ಲೈನ್ ಮ್ಯಾನ್ ಅನ್ನೋಂಥ ಒಂದು ಸಿನಿಮಾ, ರಘುಶಾಸ್ತ್ರಿ ಅವರು, ಕನ್ನಡ ತೆಲುಗು, ರಘುಶಾಸ್ತ್ರಿ ಡೈರೆಕ್ಷನ್, ರನ್ ಆಂಟನಿ ಡೈರೆಕ್ಟರ್. ಅದರಲ್ಲಿ ಐ ಹ್ಯಾವ್ ಆ್ಯಕ್ಟೆಡ್, ಮ್ಯೂಸಿಕ್ ನಂದು, ಪ್ಲಸ್ ಐ ಹ್ಯಾವ್ ಆಲ್ಸೋ ಕೋ ಪ್ರೊಡ್ಯೂಸ್ ದ ಫಿಲ್ಮ್. ಇನ್ನೇನು ಅತಿ ಶೀಘ್ರದಲ್ಲೇ ನಮ್ಮ PRK ಫಿಲ್ಮ್ಸ್ ಅವರು, ಪರ್ಪಲ್ ರಾಕ್ ಅವರು ಎಂಟರ್ಟೈನರ್ಸ್ ಅವರು ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ಆಮೇಲೆ ರಾನಿ ಅಂತ ಒಂದು ಸಿನಿಮಾ, ಅದು ಪ್ಯಾನ್ ಇಂಡಿಯಾ. ಸೊ ಅದು ಇದು ಮಾಡ್ತಾ ಇದೆ. ಅದರಲ್ಲೂ ಒಂದು ಆ್ಯಕ್ಟಿಂಗ್ ಮಾಡಿದ್ದೀನಿ. ಆ್ಯಂಡ್ ಮ್ಯೂಸಿಕ್ ಈಸ್ ಆಲ್ಸೋ ದೇರ್. ಮತ್ತು ಹುಲಿ ನಾಯಕ ಅಂತ ಒಂದು ಸಿನಿಮಾ, ಚಕ್ರವರ್ತಿ ಚಂದ್ರಚೂಡ್ ಅವರು ಇದು ಮಾಡ್ತಾ ಇದ್ದಾರೆ. ಗುರುತೇಜ್ ಶೆಟ್ಟಿ ರಾನಿ ಮಾಡ್ತಾ ಇದ್ದಾರೆ. ಆ್ಯಂಡ್ 1.5 ಅಂತ ಒಂದು ಫನ್ ಆ್ಯಂಡ್ ಫ್ರಾಲಿಕ್ ಸಿನಿಮಾ ಇದೆ, ಶ್ರೇಯಸ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ 4 ಆ್ಯಂಡ್ ಟೈಟಾನಿಕ್ ಲವ್ ಸ್ಟೋರಿ ಇದೆ, ತುಂಬ ಸಿನಿಮಾಗಳಿವೆ. ನಮ್ಮ ಇನ್ನೊಂದು ನನಗೆ ಹೆಮ್ಮೆಯ ಸಿನಿಮಾ ಯಾವುದು ಅಂದರೆ, ನಮ್ಮ ಬಿರ್ದಿದ ಕಂಬಳ ಅಂತ ನಮ್ಮ ಲೆಜೆಂಡರಿ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆ ತುಳು ಅಲ್ಲಿ ಮಾಡ್ತಾ ಇದ್ದೀನಿ. ಸಿನಿಮಾಗಳು ತುಂಬ ನಡೀತವೆ. ಬಟ್ ಐ ಆಮ್ ಟೇಕಿಂಗ್ ಟೈಮ್ ಆ್ಯಂಡ್ ಇನ್ನೂ ಬರೋ ಸಿನಿಮಾಗಳನ್ನು ಫಿಲ್ಟರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ತುಂಬ ಕಾನ್ಸರ್ಟ್ಸ್ ಕಡೆಗೆ ಇದಿದೆ, ಗಮನ ಇದೆ. KMC. ಹಾಗಾಗಿ ಎವ್ರಿಥಿಂಗ್ ಐ ಆಮ್ ಜಸ್ಟ್ ಓಪನ್ ಟು ಎವ್ರಿಥಿಂಗ್. ಆ್ಯಂಡ್ ಐ ಆಮ್
ಇನ್ ದ ವೆರಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ನಾವು ಕೂಡ ಆಶಿಸ್ತೀವಿ ನಮ್ಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ಸರಳವಾಗಿ ಹೇಳಬೇಕು ಅಂದರೆ ಮಣಿಕಾಂತ್ ಸರ್ ಸಿಕ್ಕರು ಚಂದನದಲ್ಲಿ ನಕ್ಕರು ಖುಷಿಯಾಯಿತು ನಮಗೆಲ್ಲ ಈಗ ಅಂತ ಹೇಳಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿ ಹಾಡ್ತೀರಾ ನೀವು. ಥ್ಯಾಂಕ್ ಯು. ಐ ಥಿಂಕ್ ಪ್ರಾಬ್ಲಿ ಕನ್ಕ್ಲೂಷನ್ ನಿಮ್ಮ ಯಾವ್ದಾದ್ರು ಬಿಟ್ ಪ್ಲೇ ಮಾಡೋಣ ಸರ್. ಓಕೆ, ಎಸ್, ನನ್ನ ಫೇವರೆಟ್ ಇದು. ಎಲ್ಲ ಇದರಲ್ಲೂ ನಾನು ಎಂಡ್ ಇದನ್ನೇ ನುಡಿಸ್ತೀನಿ. ಓಕೆ. ಸರ್ ಥ್ಯಾಂಕ್ ಯು. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಸರ್, ನಮಗಂತೂ ಬಹಳ ಖುಷಿ ಮತ್ತು ಹೆಮ್ಮೆಯ ವಿಚಾರ. ಒಬ್ಬ ಕನ್ನಡಿಗರಾಗಿ ಇಷ್ಟು ಎಲ್ಲ ಭಾಷೆಗಳಲ್ಲೂ ಕೂಡ ಮಿಂಚ್ತಾ ಇರುವಂಥದ್ದು. ನಿಮ್ಮ ಈ ಎಲ್ಲ ಕಾರ್ಯಗಳು ಹೀಗೆ ಯಶಸ್ವಿಯಾಗಿ ಮುಂದುವರಿತಾ ಇರಲಿ ಅಂತ ಆಶಿಸ್ತೀವಿ ಸರ್. ನಮ್ಮ ಚಂದನ ವಾಹಿನಿಯ ಇಡೀ ತಂಡದ ಪರವಾಗಿ ತಮಗೆ ಹೃತ್ಪೂರ್ವಕ ಥ್ಯಾಂಕ್ ಯು. ನಮಸ್ಕಾರ. ಆ್ಯಂಡ್ ಚಂದನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಆ್ಯಂಡ್ ಧನ್ಯವಾದಗಳು. ಆ್ಯಂಡ್ ನಮ್ಮ ವಾಹಿನಿಯಲ್ಲಿ ಇಷ್ಟೊಂದು ಜನರ ಜೊತೆ ನನ್ನ ಅನುಭವಗಳನ್ನು, ನನ್ನ ಒಂದು ಲೈಫ್ ಜರ್ನಿಯನ್ನು ತಿಳಿಸಿದ್ದಕ್ಕಾಗಿ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು. ವೀಕ್ಷಕರೇ, ಈ ಒಂದು ಸಂಗೀತಮಯವಾದಂಥ ಸಂಚಿಕೆಯನ್ನು ನೋಡಿದಾಗ ಒಂದು ಪರಂಪರೆಯನ್ನು ನಿರ್ಮಾಣ ಮಾಡಿದ್ದು, ಹೊಸ ಆವಿಷ್ಕಾರಗಳನ್ನು ಕೊಟ್ಟಂಥ ಸ್ಯಾಕ್ಸಫೋನ್ ವಾದಕರ ಕುಟುಂಬವನ್ನು ಗಮನಿಸಿದಾಗ ಹೌದು, ಆ ಹೆಗ್ಗಳಿಕೆ ಇದೆ, ಆದರೆ ಹಾಗಂತ ಗರ್ವದಿಂದ ಬೀಗ್ತಾ ಇಲ್ಲ, ಆದರೆ ಅಭಿಮಾನ ಇದೆ. ಅಷ್ಟೇ ಗೌರವದಿಂದ ಅದನ್ನು ಮುನ್ನಡೆಸುವಂಥ ಜವಾಬ್ದಾರಿ ತಗೊಂಡು ಹೋಗ್ತಾ ಇರುವಂಥ ಈ ಒಂದು ಅದ್ಭುತವಾದಂಥ ಶಕ್ತಿನ ನೋಡಿದಾಗ ನಮಗೆ ಇನ್ನಷ್ಟು ಪ್ರೇರಣೆ ಆಗುತ್ತೆ. ಅಂಥ ಪ್ರೇರಣೆಯ ಸ್ಫೂರ್ತಿಯ ಜೊತೆಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ. ನಮಸ್ಕಾರ.